पाहि मां पुण्डगुरुवे रक्ष मां पुण्डगुरुवे श्री गुरु बसवालिंगाय नमः श्री गुरुगाय नमः श्री गुरु बसवालिंगाय नमः लिंगाय नमः शिवने शिवने शिव सांब सदा शिव सांब ತನ ಮೂರು ಸಲ ತಿಪ್ಪರ್ಲಾಗ ಹಾಕಿ ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣ ಕಾರ್ಯಕ್ರಮ ಇವತ್ತು 14ನೇ ದಿವಸ. ಪುಣ್ಯಾತ್ಮರೇ, ಬಹಳ ಸುಂದರವಾಗಿರುವಂತ ಸತ್ಯದಿಂದ ಭಕ್ತಿಯಿಂದ ಕೂಡಿರುವಂತ ಪುಣ್ಯ ಶರಣರ ಶಿವಯೋಗಿಗಳ ಮಹಾತ್ಮರ ಮಹಾರಾಜರ ಪುರಾಣ ಈ ವರ್ಷ ರೋಡಗಿ ಗ್ರಾಮದ ಜಗದ್ಗುರು ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದೊಳಗೆ ಬಹಳ ಸುಂದರವಾಗಿ ಪ್ರಾರಂಭಗೊಂಡಿದೆ. ನಮ್ಮ ಸಂಗನಗೌಡ್ರು ಹೇಳಿದಾರಲ್ಲ, 15 ವರ್ಷದಿಂದ ನಾವು ಮನಾರ ಚಲೋ ಅವ್ರಿಗೆ ನೋಡಾಕತ್ತೀವ್ರಿ. ಮತ್ತೆ ಚಲೋ ಲಕ್ಷ ರೂಪಾಯಿ ಕೊಟ್ಟು ಕರೆಸ್ನವ್ರ ಕಲೆ ಪುರಾಣ ಹೇಳಿಸಿವ್ರಿ. ಮತ್ತೆ ಆದರೆ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ಸುಂದರವಾಗಿ ಭಕ್ತರ ಮನಗಳಿಗೆ ಮುಟ್ಟುವ ಹಂಗೆ ಪುರಾಣ ಹೇಳೋರು ನಮ್ಮ ಊರಿಗೆ ಬಂದಿದ್ದಿಲ್ಲ ಅಂದರು ಅಷ್ಟು ದೊಡ್ಡ ವ್ಯಕ್ತಿ ಅಂತೂ ನಾ ಅಲ್ರಿ. ಯಾಕಂದ್ರೆ ಅನ್ನ ವಿದ್ಯೆ ಆಶ್ರಯ ಕೊಟ್ಟಂಥ ನನ್ನ ಗುರುಗಳು ಪುಟ್ಟರಾಜ ಗುರುಗಳೇ 97 ವರ್ಷ ಬದುಕಿದರು. ಕನ್ನಡ, ಹಿಂದಿ, ಮರಾಠಿ 3 ಭಾಷೆಗಳನ್ನು ಮಾತಾಡ್ತಿದ್ರು. ಹಿಂದಿಯೊಳಗೆ ಬಸವ ಪುರಾಣವನ್ನು ಬರೆದರು. ರಾಷ್ಟ್ರಪತಿಯಿಂದ ದೇಶದ ನಮ್ಮ ರಾಷ್ಟ್ರಪತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದರು. 14 ವಾದ್ಯಗಳನ್ನು ನಿರರ್ಗಳವಾಗಿ ಬಾರಿಸ್ತಿದ್ರು. ಮತ್ತು ಲೆಕ್ಕನೇ ಇಲ್ಲ. ಅಂಧ, ಅನಾಥರು, ಕುರುಡ್ರು, ಕುಂಟ್ರು, ನಮ್ಮಂಥ ಬಡ ಮಕ್ಕಳಂತೂ ಲೆಕ್ಕನೇ ಇಲ್ಲ. ಎಷ್ಟು ಜನ ಉದ್ಧಾರ ಆಗಿವಲ್ಲ, ಲೆಕ್ಕ ಹುಡುಕಾಡಿದ್ರೆ ಸಿಗಂಗಿಲ್ಲ. ಅಷ್ಟು ಜನ ಮಕ್ಕಳ ಬದುಕನ್ನು ಉದ್ಧಾರ ಮಾಡಿ ಅಷ್ಟೆಲ್ಲ ವಿದ್ಯೆಯನ್ನು ಪಡೆದಂಥ ನಮ್ಮ ಗುರುಗಳೇ 97 ವರ್ಷ ಬದುಕಿದ್ರೆ ಈ ಭೂಮಿ ಮೇಲೆ ನಾನು ಪುಟ್ಟ 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 ಅಂತ ಹೇಳ್ತಿದ್ರು. ಅಂದ್ರೆ ನಾನು ಸಣ್ಣವ, ಕಿಂಕರತ್ವೇ ಶಂಕರತ್ವಂ ಅಂತ ಹೇಳ್ತಿದ್ರು. ಮತ್ತು ಅಂಥ ಗುರುವಿನ ಮಠದೊಳಗೆ ಅನ್ನ ವಿದ್ಯೆ ಆಶ್ರಯ ಪಡೆದು ಏನೋ 4 ವಿಚಾರಗಳನ್ನು ಹೇಳಾಕತ್ತೀನಂದ್ರೆ ಅಷ್ಟು ದೊಡ್ಡ ಜ್ಞಾನಿನೂ ಅಲ್ಲ, ಅಂಥ ದೊಡ್ಡ ಪಂಡಿತನೂ ಅಲ್ಲ, ಅಂಥ ದೊಡ್ಡ ವಿದ್ಯಾವಂತನೂ ಅಲ್ಲ. ಮತ್ತು ನಿಮ್ಮೆಲ್ಲರ ಮನಸ್ಸಿಗೆ ಗೆದ್ದೀವಿ ಅಂದ್ರೆ ಎಲ್ಲರ ಮನ ಮುಟ್ಟುವ ಹಂಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ನಿಮಗೆ ಅರ್ಥ ಆಗಕತ್ತದಂದ್ರೆ ಕೇವಲ ಇಲ್ಲಿ ನಾನು ಕೂತೀನಿ, ನನ್ನ ನಾಲಿಗೆ ಮ್ಯಾಲ ಕುಂತ ಯಾರು ನುಡ್ಸಾಕತ್ತಾರಂದ್ರೆ ಗುಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ರೋಡ್ಗೆ ಜಗದ್ಗುರು ಶಿವಲಿಂಗೇಶ್ವರ. ಇಷ್ಟು ಹೇಳಬಲ್ಲೆ ನಾನು. ಇರಲಿ, ಬಹಳ ಸುಂದರವಾಗಿ ಒಬ್ಬ ಶರಣರು ಹೇಳ್ತಾರೆ. ಹೀಗೆ ಒಂದು ಗುಡಿಯೊಳಗೆ ಹೋದಾಗ ಅಲ್ಲಿರುವಂಥ ಸಾಲುಗಳನ್ನು ನೋಡಿದನು. ಬರೆದಿದ್ರಿ ಹಿಂಗ, ಈ ಮಠ ಮಂದಿರದೊಳಗೆ ಬರ್ಬೇಕಾದ್ರೆ ಸ್ನಾನ ಮಾಡ್ರಿ, ಆ ಮಠ ಮಂದಿರದೊಳಗೆ ಬರೆದಿರ್ತಾರೆ ನೋಡ್ರಿ, ಬಹಳ ಸೂಕ್ಷ್ಮವಾಗಿ ಬರೆದಿರ್ತಾರೆ. ಭಕ್ತರ ಭಕ್ತಿಯ ಶ್ರೀಮಹಾಮಠದ ಶಕ್ತಿ, ಕಾಯಕವೇ ಕೈಲಾಸ, ಮುಗಿದ ಕೈಗಳು ಬಾಗಿದ ತಲೆ, ಹೀಗೆಲ್ಲ ಬರೆದಿರ್ತಾರ. ಹೀಗೆ ಒಂದು ಗುಡಿಯೊಳಗೆ ಹೋದಾಗ ಅಲ್ಲಿ ಬರೆದಿದ್ರಿ. ಯಾಕೆ ಈ ವಿಚಾರ ಹೇಳ್ತೀನಂದ್ರೆ ಈ ವರ್ಷ ಬಹಳ ಸುಂದರವಾಗಿ ರೋಡ್ಗಿ ಗ್ರಾಮದೊಳಗೆ ಪ್ರತಿ ವರ್ಷ 11 ದಿನ 9 ದಿನ ಭಾಳ ಹೆಚ್ಚಿಗೆ ಆಯ್ತಿದ್ದು. 11 ದಿನ ಮುಂದೆ ಮಾಡಿರಲಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಈ ವರ್ಷ ವಿಶೇಷವಾಗಿ 17 ದಿವಸ ಪುರಾಣ.
ಯಾಕಿಷ್ಟು ವಿಶೇಷ? ಈ ಪುಣ್ಯ ಹೇಳುವಂಥ ಪುಣ್ಯ, ಕೇಳುವಂಥ ಪುಣ್ಯ ಇವತ್ತು ನಿಜವಾಗಲೂ ನಿಮಗೆ ಸಿಕ್ಕದಂದ್ರೆ ಅದು ಕರ್ತೃಪುರುಷ ಜಗದ್ಗುರು ಶಿವಲಿಂಗೇಶ್ವರರ ಆಶೀರ್ವಾದ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ. ನಮ್ಮ ಕೈಯಾಗ ಅದಂತ ನಾವು ತಿಳಿದೀವಿ, ಇಲ್ಲ ಅವ್ರ ಕೈಯಾಗ ಅದ ರೀ. ಇಲ್ಲಿ ಕುಂದ್ರಿಸೋದು, ಅಲ್ಲಿ ಬಂದು ಕುಡಿಸೋದು, ನುಡಿಸೋದು, ಕೇಳಿಸೋದು, ಅಲ್ಲಿ ದಾಸೋಗ ಮಾಡೋದು, ಪ್ರಸಾದ ಮಾಡೋದು, ಭಕ್ತಿಯಿಂದ ದಾನ ಧರ್ಮ ಕೊಡೋದು, ಎಲ್ಲರ ಮನಸ್ಸಿನಾಗ ಬಂದು ಮಾಡಿಸೋರು ಅವರೇ. ನಾವು ನಿಮಿತ್ತ ಮಾತ್ರ, ಪಾತ್ರಧಾರಿಗಳು ನಾವು, ಸೂತ್ರಧಾರಿ ಅವರು ಅಂದಂಗ. ಅಲ್ಲಿ ಎಷ್ಟು ಸುಂದರವಾಗಿ ಬರೆದಿತ್ತಂದ್ರೆ 2 ಸಲ ಮನುಷ್ಯ ಜೀವನದೊಳಗೆ ತಿಳ್ಕೊಳ್ಳಂಗೆ ಬರೆದಿರ್ತದ. ಏನಂತ ಬರೆದಿತ್ತ ಆ ಗುಡಿಯೊಳಗೆ ಅಂದರೆ, ಹೋಗುತ್ತಿದೆ ಎಲೆ ಹೊತ್ತು, ಹೋಗುತ್ತಿದೆ ಎಲೆ ಹೊತ್ತು, ಕಾಯುತ್ತಿದೆ ಎಲೆ ಮೃತ್ಯು ಅಂತ ಬರೆದಿತ್ತ ಸಾಲಗಳು. ಎಷ್ಟು ಸುಂದರವಾಗದ ಅಂದ್ರೆ 2 ಸಾಲದ ಸಮಯ ಕೈಗೆ ಸಿಗಲಾರ್ದಂಗ ಹೋಗಾಗತ್ತದ. ಮುಂದೆ ಕಾಯ್ಕೊಂಡು ಕುತ್ತಮ ಒಬ್ಬನೇ ಯಾರು? ಮೃತ್ಯು ಒಂದೇ, ಮರಣ ಒಂದೇ ಕಾಯ್ಕೊಂಡು ಕೂತದ. ಅದಕ್ಕೆ ಒಬ್ಬ ಶರಣರಂತರ ಬಹಳ ಸುಂದರವಾಗಿ, ಈ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡೋ ನಕರ, ನಿನ್ನ ಕೈಗೆ ಸಿಗದಂತೆ ಉರುಳುತ್ತಿದೆ ಕಾಲವೆಂಬ ಚಕ್ರ, ಸತ್ ಕಾರ್ಯಗಳಿಗೆ ಸಬಳಿಲ್ಲವೆಂದು ನೀ ಮಾಡಬ್ಯಾಡೋ ನಿದ್ರೆ, ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ, ಕಾಲವೆಂಬ ಕುದುರೆ. ಏನಿವತ್ತು ರೋಡ್ಗೆ ಗ್ರಾಮದೊಳಗ ಜಗದ್ಗುರು ಶಿವಲಿಂಗೇಶ್ವರರ ಜಾತ್ರಾ ನಿಮಿತ್ತವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣದೊಳಗ ತನು ಮನ ಧನದಿಂದ ಸೇವೆಯನ್ನ ಮಾಡ್ಕೊಂತ ಸದ್ಗುರುವಿನ ಪುರಾಣವನ್ನ ಭಕ್ತಿಯಿಂದ ಕೇಳಿ, ಭಕ್ತಿಯಿಂದ ಜ್ಞಾನ ದಾಸೋಹವನ್ನ ಪಡೆದು ಕೊನೆಗೆ ಅನ್ನ ದಾಸೋಹದೊಳಗಿನ ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಂಡು ಹೋಗಾಕತ್ತಿರಲ್ಲ, ಕೇಳುವಂತ, ಹೇಳುವಂತ, ಭಕ್ತಿಯಿಂದ ದಾನ ಧರ್ಮ ಮಾಡುವಂತ ಎಲ್ಲರಿಗೂ ಕೂಡ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಜಗದ್ಗುರು ಶಿವಲಿಂಗೇಶ್ವರನು ಸಂಪೂರ್ಣ ಆಶೀರ್ವಾದ ಮಾಡ್ತಾರ. ಹುಟ್ಟು ನಮ್ಮ ಕೈಯಾಗಿಲ್ಲ. ಹುಟ್ಟ ಮುಂದೆ ನೋಡಮ್ಮ ಯಾರೇ ಹೇಳಿ ಹುಟ್ಟು ಬಂದೀವಿ, ಅದನ್ನೂ ನಮ್ಮ ಕೈಯಾಗಿಲ್ಲ. ಇನ್ನು ಸಾವನು ನಮ್ಮ ಕೈಯಾಗಿಲ್ಲ, ಅದನ್ನೂ ಯಾರಿಗೆ ಹೇಳಿ ಕೇಳಿ ಬರಂಗಿಲ್ಲ. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಮಧ್ಯದೊಳಗಿರುವಂಥ ಜೀವನ ಅನ್ನೋದು ನಮ್ಮದನ್ನುವಂಥದ್ದದ. ಅದನ್ನು ಚಂದ್ರ ರೂಪಿಸ್ಕೊಳ್ಬೇಕು. 4 ಮಂದಿಗೆ ಉಪಕಾರ ಮಾಡಿದ್ರೆ ಸುವಾಸನೆ ಬೀರುವಂಥ ಹೂಗಳಾಗುತ್ತೀವಿ. 4 ಮಂದಿಗೆ ಅಪಕಾರ ಮಾಡಿದೀವಿ ಅಂದ್ರೆ, ಹೊಲಸಿದ್ದಾಗ ಏನು ಮಾಡ್ತೀವ್ರಿವ, ಹೊಲಸು ವಾಸನೆ ಮಾಡ್ತಂದ್ರೆ ಮೂಗು ಮುಚ್ಕೊಂಡು ಹೋಗ್ತೀವಲ್ಲ, ಅಷ್ಟೇ. ಅಪಕಾರ ಉಪಕಾರ ಎಷ್ಟು ಚಂದದ ನೋಡ್ರಿ. ಉಪಕಾರ ಮಾಡುವಂಥವ ಸುಗಂಧ ಬೀಸುವಂಥ, ಪರಿಮಳ ಬೀಸುವಂಥ ಹೂಗಳಾಗತ್ತನಂತ. ಅಪಕಾರ ಮಾಡುವಂಥವ ದುರ್ವಾಸನೆ ಬೀರುವಂಥ, ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ತರ್ತಾನಂತ. ಅದಕ್ಕೆ ಎಲ್ಲರೂ ಬದುಕೊಂದರು ಸುಂದರ ಹೂವಿನ ತೋಟ ಹಂಗ ಮಾಡ್ಕೋಬೇಕಾದ್ರೆ ಇಂಥ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಏನು ನಡೆದಾವ ಒಂದೊಂದು ಪವಾಡ ಜೀವನದೊಳಗೆ. ಈ ಭೂಮಿ ಮೇಲೆ ಮಾನವ ರೂಪದೊಳಗ ಗುಳಸಾರ ಗ್ರಾಮದೊಳಗ ಪ್ರಭು ಸಿದ್ದರಾಯನ ಅನುಗ್ರಹ, ಸಿಂದಗೆಯ ಜಕ್ಕಪ್ಪಯ್ಯ ಸ್ವಾಮಿಗಳ ಅನುಗ್ರಹ ಆಶೀರ್ವಾದದಿಂದ ಶ್ರೇಷ್ಠ ಹಾಲು ಮತದ ದಂಪತಿಗಳಾದಂಥ ಆಲಿಂಗರಾಯ ಲಾಯವ ಪುಣ್ಯ ದಂಪತಿಗಳ ಉದರದೊಳಗ ಮಾನವ ರೂಪದಲ್ಲಿ, ಶಿಶುವಿನ ರೂಪದಲ್ಲಿ ಈ ಭೂಮಿ ಮೇಲೆ ಗುಳಸಾರ ಗ್ರಾಮದೊಳಗ ಜನ್ಮವನ್ನು ತಾಳಿ ಮನುಕುಲ ಉದ್ಧಾರ ಮಾಡಿ ನಾಡಿನ ಭಕ್ತರ ಮನೆಯಲ್ಲಿ ಮನದಲ್ಲಿ ಸೂರ್ಯ ಚಂದ್ರರಿರುವ ತನಕ ಅಜರಾಮರವಾಗಿ ಬೆಳಗುವಂತ ಜ್ಯೋತಿ ಯಾರಾದ್ರೂ ಆಗಿ ಉಳಿದಾರಂದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಪುಂಡಲಿಂಗ ಶಿವಯೋಗಿಗಳು ಏನು ನುಡಿದಾರ ಅದು ನಡೀತು, ಏನು ನುಡಿದಾರ ಅದು ನಡೆದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಗುಳಸಾರದ ಶ್ರೀ ಮಹಾಮಠದೊಳಗಿರುವಾಗ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಮೊದಲು ಮನೀರದು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ವಾಸ ಮಾಡಿದ್ದು ಮೊದಲ ಮನಿ ಇವತ್ತು ಮಠವಾಗಿ ಕುಂತದ್ದು, ಇವತ್ತು ಮಠ ಆಗ್ಯದ. ಮನಿ ಹೋಗಿ ಮಠ ಮಾಡಿದಂಥ ಪುಣ್ಯ ಪುರುಷರವರು ಬಹಳ ಜನ ನಿಮಗೆಲ್ಲ ಗೊತ್ತಿರ್ತದ. ಮನಿ ಹೋಗಿ ಮಠ ಮಾಡಿದವರು ಪುಣ್ಯ ಪುರುಷರಾದ್ರು
ಮತ್ತು ಮಠ ಹೋಗಿ ಮನೆ ಮಾಡಾಕತ್ತಾರ, ಅವ್ರಿಗೆ ಏನು ಅನ್ಬೇಕ್ರಿ? ಮಠ ಹೋಗಿ ಮನೆ ಮಾಡಾಕತ್ತಾರ ಈಗ ಈ ಕಲಿಯುಗದಾಗ. ಘಟದಿಂದ ಮಠವಾಗಬೇಕೇ ಹೊರತು ಮಠದಿಂದ ಘಟವಾಗಬಾರದು. ಘಟ ಮಠವನ್ನ ಬೆಳೆಸಬೇಕು, ಮಠ ಘಟವನ್ನ ಬೆಳೆಸಬಾರದು. ಹಂಗ ಘಟದಿಂದ ಮನೆಯನ್ನ ಮಠ ಮಾಡಿ ಭಕ್ತರ ಬದುಕನ್ನ ಉದ್ಧಾರ ಮಾಡಿರುವಂತ ಪುಣ್ಯ ಪುರುಷರೇ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಪುಂಡಲಿಂಗ ಮಹಾಶಿವಯೋಗಿಗಳು ಮಠದೊಳಗಿರುವಾಗ ಒಬ್ಬ ಭಕ್ತ ಬರ್ತಾನಂತ. ತಾಂಬಾ ಇದೆ ಇಂಡಿ ತಾಲೂಕಿನಾಗ ಬರ್ತದ, ದೊಡ್ಡ ಊರು ತಾಂಬಾ ಅಂದ್ರೆ. ಅಲ್ಲೆಲ್ಲ ಬೆನಕನಹಳ್ಳಿ ಸುರಗಳ್ಳಿಗೆ ಅದು ಪುರಾಣಕ್ಕೆ ಹೋದಾಗ ಹೋಗಿದ್ದೀವಿ. ಚಲೋ ದೊಡ್ಡ ಊರಿ ಅದ. ತಾಂಬಾ ಗ್ರಾಮದೊಳಗೆ ಒಬ್ಬ ಜಂಗಮ ಮೂರ್ತಿ. ಏನು ನೋಡಿದಾರ ಅವರ ದೃಷ್ಟಿ, ಅವ್ರ ವಾಕ್ಯ ಬರೇ ಕಣ್ಣಿನಿಂದ ನೋಡಿದ್ರೆ ಸಾಕ್ರಿ. ಈಗ ನಮಸ್ಕಾರ ಮಾಡಕ್ಕೆ ಬಂದಾಗ ಬರೇ ಅವರ ದೃಷ್ಟಿನ ಮೇಲೆ ಬಿದ್ದರೆ ಸಾಕು, ಬದುಕು ಉದ್ಧಾರ ಆಗ್ಯದ. ಅವರು ನಾಲಿಗೆ ಮೇಲೆ ವಾಕ್ಯ ಬಂದ್ರೆ ಸಾಕು, ಬದುಕು ಉದ್ಧಾರ ಆಗ್ಯದ. ಮನುಕುಲ ಉದ್ಧಾರ ಮಾಡೋ ಸಲುವಾಗಿ ಸಾಕ್ಷಾತ್ ಶ್ರೀ ಹರಿನೇ, ಸಾಕ್ಷಾತ್ ಭಗವಂತನೇ ಗೊಳಸಾರ ಗ್ರಾಮದೊಳಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ರೂಪದೊಳಗೆ ಬಂದು ಮಾನವ ರೂಪದೊಳಗೆ ಕಣ್ಣಿಗೆ ಕಾಣುವಂತ ನಿಜವಾದ ಭಗವಂತರು. ತಾಂಬಾ ಗ್ರಾಮದಿಂದ ಒಬ್ಬ ಜಂಗಮ ಮೂರ್ತಿ, ಅವನ ಹೆಸರು ದಾನಯ್ಯ ಸ್ವಾಮಿ ಅಂಥೇಳಿ, ದಾನಯ್ಯ ಮುತ್ಯ ಅಂಥೇಳಿ ಜವಳಿ ವ್ಯಾಪಾರಿ ಆಗಿದ್ದಾರೆ. ಅಂದ್ರೆ ಬಟ್ಟೆ ಮಾರೋದು. ಊರೂರಿಗೆ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಬಟ್ಟೆ ಮಾರ್ತಿದ್ದ. ಅಂತ ದಾನಯ್ಯ ಸ್ವಾಮಿ ಒಂದ್ಸಲ ಗೊಳಸಾರಕ್ಕೆ ಬಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕುಳಿತಿರ್ತಾರೆ, ಮಠದೊಳಗೆ ಕುಂತಿರ್ತಾರ. ಸದ್ಗುರು ಪ್ರಭು ಸಿದ್ಧರಾಯನ ಮಂದಿರದ ಮುಂದೆ ಕುಂತಿರ್ತಾರ. ಬಹುತೇಕ ನಿಮಗೆಲ್ಲ ಗೊತ್ತದ, ಸಿದ್ಧರಾಯ ಪ್ರಭು ಸಿದ್ಧರಾಯರ ಮಂದಿರದ ಮುಂದೆ ಬಿಟ್ರ ಪೂಜಾ ಮಂದಿರದೊಳಗೆ ಕುಳಿತಿರುವಂಥ ವಿಚಾರ ನಮಗೆಲ್ಲ ಗೊತ್ತಿರುತ್ತೆ. ಆ ದಾನಯ್ಯ ಮುತ್ಯ ನಮಸ್ಕಾರ ಮಾಡಕತ್ತ ಹೇಳಿ ಬಂದ. ಕೊರಳಾಗ ಲಿಂಗ, ಹಣಿ ಮೇಲೆ ವಿಭೂತಿ. ಅಲ್ರಿ ತ್ರಿಕಾಲ ಜ್ಞಾನಿಗಳವರು ಹಿಂದಾಗಿದ್ದು ಮುಂದಾಗೋದು ಈಗ ನಡೆಯೋದು ಹೇಳುವಂಥವ್ರು ಬಂದವ ಜಂಗಮ ಮೂರ್ತಿ ಅನ್ನೋದು ಅವ್ರಿಗೆ ಗೊತ್ತಾಗಂಗಿಲ್ಲ ಏನ್ರಿ ಪುಂಡಲಿಂಗ ಶಿವಯೋಗಿಗಳಿಗೆ? ಬಾ ಮಗ ಬಾ ಮಗ ಅಂಥೇಳಿ ಕರೀತಾರ. ಯಪ್ಪ 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 ಅನ್ಕೋತ ಅವನು ದಾನಯ್ಯ ಮುತ್ಯ ಬಂದ ನಮಸ್ಕಾರ ಮಾಡಕ್ಕೆ ಹೋಗ್ತಾನ. ದೂರದಿಂದ ಅಲ್ಲೇ ಮಾಡಪ್ಪ ಅಲ್ಲೇ ಮಾಡ ಅಂದ್ರು. ಒಂದು ದಿನನೂ ಅವ್ರು ನಮಸ್ಕಾರ ಮಾಡಿಸ್ಕೊಳ್ಳೇ ಇಲ್ಲ, ಮುಟ್ಟಿ ಅಲ್ಲೇ ದೂರದಿಂದ ಅವ ನಮಸ್ಕಾರ ಮಾಡೋದಂದ್ರೆ ಹೊಳ್ಳಿ ಮತ್ತೆ ನಮಸ್ಕಾರ ಮಾಡೋದು, ಹಿಂಗೆ ನೆಲಕ್ಕೆ ಕೈ ಹಚ್ಚಿ ಸದ್ಗುರು ಪುಂಡಲಿಂಗ ಶಿವಯ್ಯ ಬಾ ಮಗ ಬಾಪ ಬಾಪ ಅಂತಂದಾರ. ಯಪ್ಪ ಯಪ್ಪ ಅನ್ಕೋತ ಅವನು ದಾನಯ್ಯ ಮುತ್ಯ ಬಂದ. ಯಾವೂರಪ್ಪ? ಯಾವೂರ? ಯಪ್ಪ ನಂದು ಇಲ್ಲೇ ತಾಂಬಾರಿ, ದಾನಯ್ಯ ಸ್ವಾಮಿ ಅಂತೇಳಿ ಜಂಗಮ ಮೂರ್ತಿ ರೀ ಅಂದ. ಆಹಾ ಜಂಗಮ ಮೂರ್ತಿಯಪ್ಪ, ಬಾ ಯಪ್ಪ ದಾನಯ್ಯಪ್ಪ ಬಾ ಅಂಥೇಳಿ ಅಂದ್ರೆ ಬಾ ಮಗ ಅಂಥೇಳಿ ಕುಂದ್ರಸ್ಯಾರ. ಕುಂತ ನಮಸ್ಕಾರ ಮಾಡಿದ್ದ, ತೀರ್ಥ ಪ್ರಸಾದ ತಗೊಂಡಿದ್ದ, ಮುಖ ಸಪ್ಪಗೆ ಮಾಡಿಕೊಂಡು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಕುಂತಿರ್ತಾನೆ. ಯಾರು? ದಾನಯ್ಯ ಸ್ವಾಮಿ. ಕುಂತಾಗ ಪುಂಡಲಿಂಗ ಶಿವಯೋಗಿಗಳ ದಿವ್ಯಜ್ಞಾನದ ದೃಷ್ಟಿ ಹೆಂಗಿತ್ತು ಅಂದ್ರೆ, ಯಪ್ಪ ಯಾಕೋ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿದ್ದೆಲ್ಲ, ಏನಾರ ಕೇಳ್ಬೇಕಂತೇಳಿ ಮನಸ್ಸಿನಾಗ ಅದ ಏನೋ? ಏನ್ರ ಕೇಳ್ಬೇಕಂತೇಳಿ ಇಲ್ಲಿಗೆ ಬಂದಿದ್ದೇನು? ಹಂಗೆ ಏನ್ರ ಕೇಳೋದಿತ್ತಂದ್ರೆ, ಕೇಳ್ಬೇಕಂತ ಮನಸ್ಸಿನಾಗ ಇತ್ತಂದ್ರೆ ಕೇಳು ಯಪ್ಪ, ಪ್ರಭು ಅದನ ಕಾಯ್ತಾನ ಕಾಪಾಡ್ತಾನ, ಕೇಳು, ಸುಮ್ಮ ಕೂಡಬೇಡ ಅಂದ್ರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಅವ ಬಂದಿದ್ದೇ ಕೇಳೋಕ. ಅವನಿಗೆ ಒಂದು ತೊಂದರೆ ಇತ್ತು, ಕಷ್ಟ ಇತ್ತು ಮನೆಯೊಳಗೆ. ಉಣಾಕ ಉಡಾಕ ಇರಾಕ ಎಲ್ಲ ಇದ್ರೂ ಕೂಡ ಒಂದು ಚಿಂತೆ ಕಾಡ್ತಿತ್ತು. ಯಾರಿಗಿಲ್ರಿ ಚಿಂತೆ? ಎಲ್ಲರಿಗೆ ಇರೋದೆ. ಭಗವಂತ ಎಲ್ಲ ಕೊಟ್ಟಂದ್ರೆ ಅವನು ಸ್ಮರಣೆ ಮಾಡೋದು ಯಾವಾಗ? ನಾವು ಎಲ್ಲ ರೀತಿಯೊಳಗೆ ಕೊಟ್ಟನಂದ್ರೆ ಏನರ ಒಂದು ಕಡಿಮೆ ಇಟ್ಟಿರ್ತಾನೆ. ಅದಕ್ಕೆ ಅಂಬಿಗರ ಚೌಡಯ್ಯನವ್ರು ಹೇಳ್ತಾರಲ್ಲ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನ ಕಂಡೆನಯ್ಯ, ಶಿವ ಚಿಂತೆ ಶಿವ ಧ್ಯಾನದಲ್ಲಿದ್ದವರನ್ನ ಒಬ್ಬರನ್ನು ಕಾಣನೆಂದಾತ
ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಒಂದೊಂದು ಸಮಸ್ಯೆ ಒಂದೊಂದು ಚಿಂತೆ ಇದ್ದಿದ್ದೆ. ಹೇಳಪ್ಪ ಏನದ ಮನಸ್ಸಿನಾಗ ಏನು ಕೇಳ್ಬೇಕನ್ನೋದಿತ್ತು, ಏನು ಚಿಂತೆ ಕಡಗತ್ತದ ಹೇಳಂದಾಗ ಆ ದಾನಾಯಿ ಮತ್ತೆ ಕಣ್ಣಾಗ ನೀರು ತರ್ತಾವ, ಕಣ್ಣಾಗ ನೀರು ಬರ್ತಾವ. ಯಪ್ಪ ಏನಂತ ಹೇಳಿ, ನನ್ನ ಕಷ್ಟ ನನ್ನ ನೋವು ಏನಂತ ಹೇಳಲಿ ಸದ್ಗುರುವೇ ಪುಂಡಲಿಂಗ ಶಿವಯೋಗಿಗಳೇ. ಸುಂದರ ಕುಟುಂಬ ನಂದು, ಭಗವಂತನ ಆಶೀರ್ವಾದ, ನಿಮ್ಮಂತ ಪುಣ್ಯ ಪುರುಷನ ಅನುಗ್ರಹದಿಂದ ಉಣಾಕ ಉಡಾಕ ತೊಡಾಕ ಏನೂ ಕಡಿಮೆ ಇಲ್ಲ. ಜವಳಿ ವ್ಯಾಪಾರಿ ಊರೂರಿಗೆ ಹೋಗಿ ಬಟ್ಟೆಯನ್ನ ಮಾರಿಕೊಂಡು ಬಂದ ಹಣದೊಳಗ ಇದ್ದಿದ್ರಲ್ಲೇ ಸಂತೋಷದ ನೆಮ್ಮದಿಯ ಜೀವನ ಮಾಡ್ತೇನ್ರಿಪ್ಪ. ಆದ್ರೆ ಒಂದೇ ಒಂದು ನೋವು ನನಗೇನಂದ್ರ, ನನ್ನ ಧರ್ಮ ಪತ್ನಿ, ನನ್ನ ಅರ್ಧಾಂಗಿ, ನನ್ನ ಮಡದಿ ಮನೆಯೊಳಗೆ ಇರ್ತಾಳ. ಅದು ಎಂಥ ನೋವು ಕಾಡಕತ್ತದಂದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, 20 ವರ್ಷ ಆಯ್ತ್ರಪ್ಪ ಅವ್ರೆ. 20 ವರ್ಷ ಆಗ್ಯದ. ನನ್ನ ಹೆಂಡತಿ ಕಣ್ಣಂದು ಏಕಕಾಲದೊಳಗೆ ಯಾವಾಗಲೂ ನೀರು ಸೋರ್ತವ್ರಿಯಪ್ಪ, ಕಣ್ಣೀರು ಹರಿತಿರ್ತಾವ. ಕಣ್ಣು ತೆರೆದ್ರೆ ಸಾಕು ನೀರು ಬರ್ತೀವತ್ತು ಏಕ. ಮತ್ತು ಯಾವಾಗರೇ ನಿಂತಾವ ಕಣ್ಣ ನೀರಂದ್ರ ಆಕೆ ಮಲ್ಕೊಂಡಾಗ ಮಾತ್ರ ಕಣ್ಣನ ನೀರು ನಿಂದಿರ್ತಾವ್ರಿಪ್ಪ. ಉಳಿದ ಟೈಮಿಗೆ ಎಚ್ಚರಿದ್ದಳಂದ್ರ ಉಣಾಕತ್ರ ಕಣ್ಣ ನೀರು ಬರ್ತಾವ, ಕೆಲಸ ಮಾಡಾಕತ್ರ ಕಣ್ಣನ ನೀರು ಬರ್ತಾವ, ಯಾವುದರೇ ಊರಿಗೆ ಹೋಗ್ಬೇಕು ಬರ್ಬೇಕಂದ್ರೆ ಕಣ್ಣಾಗ ನೀರು ಬರ್ತಾವ. ನಾನು ಎಲ್ಲ ದವಾಖಾನಿಗೆ ಹೋದ, ವೈದ್ಯರಿಗೆ ತೋರಿಸ್ದ, ಚಿಕಿತ್ಸೆ ಕೊಡಿಸ್ದ, ಔಷಧಿ ತಂದು ಕಣ್ಣಾಗ ಹಾಕದ. ಆದ್ರಪ್ಪ ಎಲ್ಲಿ ಹೋದರೂ ಕೂಡ, ಎಲ್ಲಿ ತೋರಿಸಿದ್ರು ಕೂಡ ಆ ಕಣ್ಣನ ನೀರು ಕಣ್ಣ ನೀರು ಸೋರೋದು ನಿಂತಿಲ್ಲ, ಕಡಿಮೆ ಆಗಿಲ್ಲಪ್ಪ. ನಿಮ್ಮ ನಂಬಿ ಬಂದೀನಿ, ನಿಮ್ಮ ಅನುಗ್ರಹ ಆಶೀರ್ವಾದದಿಂದ ಈ ನೋವಿನಿಂದ ನಮ್ಮನ್ನ ಪಾರು ಮಾಡಬೇಕು. ದಾರಿ ತೋರು ಗುರುವೆ ನೀನು, ದಾರಿ ತೋರು ಗುರುವೆ ನೀನು, ಮರುಳನಾಗಿ ಕುಳಿತೆ ನಾನು ಪಾರು ಮಾಡೋ ಭವಣೆಯಿಂದ, ಸದ್ಗುರು ಪುಂಡಲಿಂಗ ಶಿವಯೋಗಿ ನೀನು. ಅಂತ ಮಾತು. ಗುರುವೇ ದಾರಿ ತೋರಪ್ಪ, ದಾರಿ ತೋರೋ ಗುರುವೇ, ಪಾರು ಮಾಡೋ ಭವಣೆಯಿಂದ ಸದ್ಗುರು ಪುಂಡಲಿಂಗ ಶಿವಯೋಗಿ ನೀನು ಅಂತ ಕಣ್ಣೀರು ಹಾಕಿದಾಗ, ಯಪ್ಪ ಅಳಬೇಡ, ಕಣ್ಣೀರು ಒರೆಸ್ಕೋ, ಅಳಬೇಡ. ಪ್ರಭು ಅದಾನ, ಪ್ರಭು ಎಲ್ಲ ಕಾಪಾಡ್ತಾನ, ನಿನ್ನ ಸಮಸ್ಯೆ ದೂರ ಮಾಡ್ತಾನ. ಈಗ ನೀ ಮನೆಗೆ ಹೋಗಿ ನಿನ್ನ ಹೆಂಡತಿ ಮುಖ ನೋಡು, ಪ್ರಭು ಆ ಸುರಿಯುವಂತ ನಿನ್ನ ಹೆಂಡತಿ ಕಣ್ಣನ ನೀರು ನಿಲ್ಲಿಸಿರ್ತಾನಂತೇಳಿ ಹಿಂಗ ಕುಂತೋರು ಎದ್ದು ನಿಂತು ಯಾವ ದಿಕ್ಕಿಗೆ ನೋಡ್ತಾರಂದ್ರ ಪಶ್ಚಿಮ ದಿಕ್ಕಿಗೆ. ಅಂದ್ರೆ ತಾಂಬಾ ಊರ ಯಾವ ದಿಕ್ಕಿಗೆ ಅದ ನೋಡ್ರಿ, ಅಲ್ಲೇ ಕುಳಿತಲ್ಲಿ. ಅದು ಎಂಥ ಶಕ್ತಿ ನೋಡ್ರಿ. ಗೊಳಸಾರ ಗ್ರಾಮದೊಳಗ ಪ್ರಭು ಸಿದ್ದರಾಯನ ಗುಡಿ ಮುಂದ ಕುಳಿತಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಎದ್ದು ನಿಂತು ತಾಂಬಾ ಊರಿನ ಕಡೆಗೆ ದಿಕ್ಕು ಮಾಡಿ ಕಣ್ಣಿನಿಂದ ದೃಷ್ಟಿಯನ್ನ ಬೀರಿ ಹಿಂಗ ಕಣ್ಣು ತೆರೆದ ಆ ಊರಿರ ಕಡೆ ದೃಷ್ಟಿ ಮಾಡಿ ನೋಡಿ, ಆ ದಾನಯ್ಯ ಸ್ವಾಮಿಗೆ ಹೋಗಿ ನಿನ್ನ ಮನೆಯಾಗ ಹೋಗಿ ನಿನ್ನ ಹೆಂಡತಿ ಮುಖ ನೋಡು ಅಂದಾಗ ಪ್ರಭುವಿನ ದರ್ಶನ ಮಾಡಿ ಮರುದಿನ ಮುಂಜಾನೆ ತಾಂಬಾ ಗ್ರಾಮಕ್ಕೆ ಬಂದಾನ, ತನ್ನ ಮನೆಗೆ ಬಂದಾನ. ಹೆಂಡತಿ ಮುಖವನ್ನ ನೋಡಿದ್ರ ಸೋರುವಂತ ಕಣ್ಣಾನ ನೀರ ನಿಂತು ಹೋಗಿತ್ತು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದದ. ನೋಡ್ದ ಅಲ್ಲ, ನೀರು ಸೋರ್ತೀವು ಹ್ಯಾಂಗ ನಿಂತವಲ್ಲ, ಹ್ಯಾಂಗಿದು ಅಂದಾಗ, ಇಲ್ರಿ ನಿನ್ನೆ ರಾತ್ರಿನೇ ಊಟ ಮಾಡ್ಕೊಂತ ಕೂತಿದ್ದ, ಸಾಯಂಕಾಲ ಹೊತ್ತಿಗೆ ಊಟ ಮಾಡ್ಕೊಂತ ಕೂತಿದ್ದ, ನೀವು ಬರಲಿಲ್ಲ, ನಿಮ್ಮ ದಾರಿ ಕಾಯ್ದು ಊಟ ಮಾಡ್ಕೊತ ಕೂತಿದ್ದ, ತಾನಾಗೆ ತಾನೇ ಕಣ್ಣ ನೀರು ಸೋರೋದು ನಿಂತವ್ ನೋಡ್ರಿ. ಅದು ಎಂಥ ಶಕ್ತಿ ಅದ ನೋಡ್ರಿ. ಇಲ್ಲಿ ಕುಂತ ಆ ದಿಕ್ಕಿಗೆ ದೃಷ್ಟಿ ಮಾಡಿ ನೋಡಿದ್ರೆ ಆ ಹೆಣ್ಮಗಳ ಆ ನೋವು ಕಡಿಮೆ ಆಗ್ತದಂದ್ರೆ, ಮತ್ತು ನಾವು ಇಲ್ಲೆಲ್ಲ ಕುಂತು ಅಂತ ಗುರುವಿನ ಪುರಾಣ ಕೇಳಗತ್ತೀವಂದ್ರೆ ನಿಮ್ಮ ಬದುಕಿನೊಳಗಿರುವಂಥ ಕಷ್ಟ ಕಾರ್ಪಣ್ಯಗಳನ್ನ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿ ದೂರ ಮಾಡೇ ಮಾಡ್ತಾನ. ಆ
ವ್ಯರ್ಥ ಕಾಲ ನೀ ಕಳೆಯುವುದ್ಯಾಕ ನಂಬಿಗಿಟ್ಟು ಹೋಗಬೇಕು ಗುರುವಿನ ಮಠಕ ನಂಬಿಗಿಟ್ಟು ಹೋಗಬೇಕು ಗುರುವಿನ ಮಠಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ನಂಬಿಗಿಟ್ಟು ಹೋಗಬೇಕು ಗುರುವಿನ ಮಠಕ ಗುರುವಿನ ಮಠಕ ಬಾಳ ಕೆಟ್ಟ ಐತೆಪ್ಪ ಸಂಸಾರದ ಚಿಂತಿ ಬಾಳ ಕೆಟ್ಟ ಐತೆಪ್ಪ ಸಂಸಾರದ ಚಿಂತಿ ಚಿಂತಿ ಮಾಡಿ ಮಾಡಿ ನಂಬದು ಮುಪ್ಪಾಗದ ಕಂತಿ ಚಿಂತಿ ಮಾಡಿ ಮಾಡಿ ನಂಬದು ಮುಪ್ಪಾಗದ ಕಂತಿ ಚಿಂತಿ ಭ್ರಾಂತಿ ಎಲ್ಲ ಕಳೆ ಗುರುವಿನ ಕುಂತಿ ಚಿಂತಿ ಭ್ರಾಂತಿ ಎಲ್ಲ ಕಳೆವ ಗುರುವಿನ ಮರೆತು ಕುಂತಿ ಬಾರವೊಮ್ಮೆ ಗೊಳಸಾರ ಮಠಕಲಿನ ಕಂತಿ ಬಾರವೊಮ್ಮೆ ಗೊಳಸಾರ ಶ್ರೀಮಠದ ಕಂತಿ ನಂಬಿಗಿಟ್ಟು ಹೋಗಬೇಕು ಗುರುವಿನ ಮಠಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ಅಲ್ಲಿ ಇಲ್ಲಿ ತಿರುಗುವುದು ಯಾಕ ವ್ಯರ್ಥ ಕಾಲ ನೀ ಕಳೆಯುವುದು ಯಾಕ ಅಲ್ಲಿ ಇಲ್ಲಿ ತಿರುಗುವುದು ಯಾಕ ವ್ಯರ್ಥ ಕಾಲ ನೀ ಕಳೆಯುವುದಾಕ ಗಟ್ಟಿ ಮನಸ್ಸು ಮಾಡಿಕೋ ತಮ್ಮ ಹಿಡಿದಾರಿಗೊಳಸಾರದ ಮಠಕ ಮನಸ್ಸು ಬಾಳ ಮಂಗೈತಿ ತಮ್ಮ ಬಿಡಿಬೇಡ ಹಿಡಿನಿ ಗುರು ಚರಣವ ನಿನಗೆ ಮುಕ್ತಿ ಮಾರ್ಗ ನೀಡತಾನ ಜನ್ಮ ಸ್ವಾರ್ಥಕ ನಿನಗೆ ಮುಕ್ತಿ ಮಾರ್ಗ ಸಿಗತಾನ ಜನ್ಮ ಸ್ವಾರ್ಥಕ ನಂಬಿಗಿಟ್ಟು ಹೋಗಬೇಕು ಗುರುವಿನ ಮಠಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ಗುರುವಿನ ನೋಡು ಮಾನವ ತಮ್ಮ ಜ್ಞಾನ ದಾನ ಮಾಡುವಂತ ಗುರುವಿನ ನೋಡು ಮಹಾಗುರುವಿನ ನೋಡು ನಂಬಿಗಿಟ್ಟು ಹೋಗಬೇಕು ಗುರುವಿನ ಮಠಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ಗುಳಸಾರ ಪುಣ್ಯಕ್ಷೇತ್ರ ಗುರುವಿನ ನಾಮವು ಶ್ರೇಷ್ಠ ಗುಳಸಾರವು ಪುಣ್ಯದ ಕ್ಷೇತ್ರ ಗುರುವಿನ ನಾಮವು ಶ್ರೇಷ್ಠ ಪುಂಡಲಿಂಗನ ಭಜಿಸು ನಿತ್ಯದಿ ಮಂತ್ರ ಪುಂಡಲಿಂಗನ ಭಜಿಸು ನಿತ್ಯದಿ ಮಂತ್ರ ಗುಳಸಾರ ಕಂದನ ಗುರುವಿನ ಮಂತ್ರ ಗುಳಸಾರ ಕಂದನ ಗುರುವಿನ ಮಂತ್ರ ನಿತ್ಯದಿ ಪಠಿಸು ನೀ ಆಗುವಂತ ನಿತ್ಯದಿ ಪಠಿಸು ಗುರುವಿನ ಮಂತ್ರ ನಂಬಿಗಿಟ್ಟು
ಗುರುವಿನ ಸಂಸಾರದ ತೊಡಕ ಹೋಗಬೇಕು ಗುರುವಿನ ಮಠಕ ನಂಬಿಗಿಟ್ಟು ಹೋಗಬೇಕು ಗುರುವಿನ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ ಸಾಂಬನಾಗಿ ಬಿಡಿಸತಾನ ಸಂಸಾರದ ತೊಡಕ. ಶಿವಸ್ವಾಂಬ ಜೈ ನಮಃ. ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ. ಬಹಳ ಸುಂದರವಾದಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಭಕ್ತಿಗೀತೆಯನ್ನು ತಾವೇ ಸಾಹಿತ್ಯವನ್ನು ಬರೆದು ಬಹಳ ಸುಂದರವಾಗಿ ಆ ಹಾಡನ್ನು ಎಲ್ಲರ ಮನಗಳಿಗೆ ಮುಟ್ಟುವಂಗ ಮನದೊಳಗೆ ಉಳಿಯುವಂಗ ಸುಂದರವಾಗಿ ಹಾಡಿರುವಂಥ ನಮ್ಮ ಗವಾಯಿಗಳಾದಂಥ ಭೀಮನಗೌಡರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಯಾಕಂದರೆ ಅವ್ರ ಬಾಯಿಯೊಳಗೆ ಅಷ್ಟು ಸುಂದರವಾಗಿ ಸದ್ಗುರುಗಳ ಗೀತೆಗಳು ಬರ್ತಾವಂದ್ರೆ ಅಂಥ ಸಾಹಿತ್ಯವನ್ನು ಬರೆದು ಅವ್ರು ಇವತ್ತು ಹಾಡ್ತಾರಂದರೆ ಅವರಿಗೆ ನಿಜವಾಗಲೂ ಒಂದು ಸಮಯದೊಳಗೆ, ಕಷ್ಟದ ಸಮಯದೊಳಗೆ ಶ್ರೇಷ್ಠ ಗುರುವಾಗಿ ಆಶೀರ್ವಾದ ಮಾಡಿ ಅವರ ಬದುಕಿಗೆ ಬೆಳಕಾದವರು ಯಾರಾದರೂ ಇದ್ರೆ ಅದು ಸುಕ್ಷೇತ್ರಗೊಳಿಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ತ್ರಿಮೂರ್ತಿ ಶಿವಯೋಗಿಗಳು, ಅಭಿನವ ಪುಂಡಲಿಂಗ ಶಿವಯೋಗಿಗಳು. ಅದು ಹಂಗೆ ಬರ್ತವ್ರದು. ಗುರು ಉದ್ಧಾರ ಮಾಡೋದಂದ್ರೆ ದೇಹದಾಗ ಉಸಿರಿರೋ ತನ ಗುರುವಿನ ಹೆಸರು ಯಾರೂ ಬಿಡಕ್ಕೆ ಸಾಧ್ಯ ಇಲ್ಲ. ಅವರೇ ಅಂತಲ್ಲ, ಎಲ್ಲರೂ. ಒಂದು ಸಮಯ ಅಂತಿರ್ತದ, ಕಷ್ಟ, ಕಣ್ಣೀರು, ದುಃಖ, ಅವಮಾನ ಇವೆಲ್ಲ ಅನುಭವಿಸುವಂಥ ಕಾಲದೊಳಗೆ ಒಬ್ಬ ಗುರು ಬಂದು ಕೈ ಹಿಡಿತಾನೆ. ಎಂಥವರಿಗೆ? ಒಳ್ಳೆಯವರಿಗೆ. ಕೈ ಹಿಡಿದ ನಮ್ಮ ಬದುಕು ಉದ್ಧಾರ ಆಯಿತು. ಕಣ್ಣೀರು ಒರೆಸಿ ದುಃಖ ದೂರ ಮಾಡಿ ಅವಮಾನ ಮಾಡಿದ ಜನನೇ ಕರೆದ ಸನ್ಮಾನ ಮಾಡುವಂಗ ನಮಗೆ ಗೌರವ ಕೊಡಕತ್ರಂದ್ರ ಅವಾಗ ಆ ಗುರುವಿನ ಮರಿಬಾರ್ದು ನಾವು. ಹೊಟ್ಟೆ ತುಂಬದವ್ರಿಗೆ ಉಣಸ್ರು ನೆನಪಿಟ್ಕೊಳ್ಳಂಗಿಲ್ರಿ ಅವರು. ಹೊಟ್ಟೆ ತುಂಬದವ್ರಿಗೆ ಬೆಕ್ಕಾದ ಉಣಸ್ರು ಉಂಡು ಹೋಗ್ಬಿಡ್ತಾರೆ. ಹಸಿದವನಿಗೆ ಉಣಿಸ್ತೀವಂದ್ರೆ ಅವನ ದೇಹದಾಗ ಉಸಿರಿರೋ ತನಕ ಆ ಅನ್ನ ಹಾಕಿದ ವ್ಯಕ್ತಿ ಹೆಸರನ್ನು ಸ್ಮರಣೆ ಮಾಡ್ತಿರ್ತಾನೆ. ಖಾಲಿ ಜೇಬು, ಖಾಲಿ ಹೊಟ್ಟಿ, ಎರಡು ಜೀವನದ ಪಾಠ ಕಲಿಸ್ತವ. ಎಂಥ ಜೀವನದ ಪಾಠ ಕಲಿಸ್ತವಂದ್ರೆ ಈ ದೇಹದಾಗ ಉಸಿರಿರೋ ತನಕ ಭೂಮಿ ಮೇಲೆ ನಾ ಯಾಕೆ ಹುಟ್ಟಿನಿ, ಹ್ಯಾಂಗ ಬದುಕಬೇಕು, ಹ್ಯಾಂಗ ಜೀವನ ಮಾಡ್ಬೇಕು ಅನ್ನೋದು ಕಲಿಬೇಕಂದ್ರೆ ಇವೆರಡೇ ಸಾಕು, ಖಾಲಿ ಹೊಟ್ಟಿ, ಖಾಲಿ ಜೇಬು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ದುಡ್ಡಿನ ಮಹತ್ವ ತಿಳಿಬೇಕು ಅವರಿಗೆ, ಅನ್ನದ ಮಹತ್ವ ತಿಳಿಬೇಕು. ಇವೆರಡು ತಿಳಿಸಿ. ಮಠ ಮಂದಿರದೊಳಗೆ ಎದಕ್ಕೆ ಶಿಕ್ಷಣ ಕೊಡಿಸ್ಬೇಕಂದ್ರೆ ಅಲ್ಲಿ ಹಸಿವಿನಿಂದ ಉಪವಾಸ ಬೀಳುವಂಥ ಪರಿಸ್ಥಿತಿನೂ ಬರ್ತದ, ಕಿಸೆದಾಗ ರೊಕ್ಕ ಇಲ್ಲದೆ ಜೀವನ ಮಾಡುವಂಥ ಪರಿಸ್ಥಿತಿನೂ ಬರ್ತದ. ಹೇಳಕತ್ತಿಲ್ಲ, ಅನುಭವಿಸಿ, ಇಲ್ಲಿ ಕೂತೀವಲ್ಲ, ಅನುಭವಿಸಿವ ಅವೆಲ್ಲ. ಖಾಲಿ ಜೇಬನಾಗ ಇದ್ದೀವಿ, ಖಾಲಿ ಹೊಟ್ಟೆಲಿ ಉಪವಾಸನೂ ಬಿದ್ದೀವಿ. ಇವತ್ತು ಆರಾಮ ಆನಂದ ಸಾಯೋವರೆಗೂ ನಾವಷ್ಟೇ ಅಲ್ಲ, 10 ಮಂದಿಗೆ ಅನ್ನ ಹಾಕುವಷ್ಟು ಶಕ್ತಿ ನಮ್ಮ ಗೌಡ್ರಿಗೂ ಅದ, ನಮಗದ, ನಮ್ಮ ತಬಲಾವಾದಕರಿಗೂ ಅದ. ಯಾಕಂದ್ರೆ ಗುರುವಿನ ಕರುಣೆ ಅಂಥದ್ದು. ಹಾಗಾಗಿ ಆ ಗುರುವಿನ ಮಹಿಮೆ ಎಷ್ಟು ಹೇಳಿದ್ರೆ ಕಡಿಮೆ ಅಂತ ಹೇಳ್ತಾ, ವಿಶೇಷವಾಗಿ ಬಸವ ಜಯಂತಿ ದಿವಸ ಅಂದ್ರೆ ನಾಡ್ದಲ್ಲ ರೀ, ಸೋಮವಾರ ದಿವಸ ಬಸವ ಜಯಂತಿ. ಅವತ್ತಿನ ದಿವಸ ಬೆಳಗ್ಗೆ 10 ಗಂಟೆ ಅಥವಾ 10:15 ವಚನ ಗಾಯನ ಸ್ಪರ್ಧೆ ಶ್ರೀ ಮಹಾಮಠದೊಳಗೆ ನಡೀತದೆ. ಬಹುತೇಕ ಮಾನ್ಯ ನಮ್ಮ ಕವಿಗಳು ಹೇಳ್ಯಾರ. ಹಾಗಾಗಿ ಅವತ್ತು ಸೋಮವಾರ ದಿವಸ ನಡೆಯುವಂಥ ವಚನ ಗಾಯನ ಸ್ಪರ್ಧೆಯೊಳಗೆ ಭಾಗವಹಿಸುವಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಮುದ್ದು ಮಕ್ಕಳು ಏನದಿರಲ್ಲ, ಅವ್ರ ಹೆಸರು ಬರೆಸೋದಿತ್ತಂದ್ರೆ ನಮ್ಮ ಶ್ರೀಯುತ ಚಂದ್ರಕಾಂತ್ ಬಡದಾಳ್ ಅವ್ರ ಹತ್ರ ತಾವು ಹೆಸರನ್ನು ಬರೆಸ್ಬೇಕು. ಇವತ್ತು ಮತ್ತು ನಾಳೆ 2 ದಿವಸ ಹೆಸರನ್ನು ಬರೆಸಬೇಕು. ಸೋಮವಾರ ದಿವಸ ಅವರಿಗೆ ಒಬ್ಬೊಬ್ಬರ ಕರೆದು ಈ ಒಂದು ವಚನ ಗಾಯನ ಸ್ಪರ್ಧೆಯೊಳಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡಿಸ್ತದ. ಆದಷ್ಟು ಹೆಸರುಗಳನ್ನು ಇವತ್ತು ಮತ್ತು ನಾಳೆ ಶ್ರೀಯುತ ಚಂದ್ರಕಾಂತ್ ಬಡದಾಳ್ ಅವರ ಹತ್ರ ತಾವು ಬರೆಸ್ಬೇಕನ್ನುವಂಥ ಮಾತನ್ನು ತಿಳಿಸ್ತಾ, ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜಗೆ, ಸದ್ಗುರು ಪುಂಡಲಿಂಗ ಶಿವಯೋಗೇಶ್ವರ ಮಹಾರಾಜಗೆ, ಬಾಯಿ ದೋ ಜೈ ಹೊಡಿಲಾರ್ದೋರ್ ಮಹಾರಾಜಗೆ,
ಇರ್ಲಿ, ಅದು ಮತ್ತೆ ಆಮೇಲೆ ಹೇಳ. ಬಹಳ ಸುಂದರವಾಗಿ ಹಾಡಿದ್ರು ನಮ್ಮ ಗವಾಯಿಗಳು. ಗುರುವಿನ ನಂಬಿ ನಡೆದಿವಿ ಅಂದ್ರ, ಗುರುವಿನ ನಂಬಿ ಪಾದ ಹಿಡಿದಿವ, ಗುರುವಿನ ದರ್ಶನವನ್ನ ಮಾಡಿದಿವಿ ಅಂದ್ರ, ಗುರು ತೋರಿದ ಮಾರ್ಗದೊಳಗ ನಡೆದಿವಿ ಅಂದ್ರ ಸಾವಿನ ದಬಡಿಯಿಂದನೂ ಕೂಡ ಪಾರ ಮಾಡುವಂತ ಶಕ್ತಿ ಗುರುವಿನೊಳಗಿರ್ತದೆ. ಬ್ರಹ್ಮ ಬರೆದ ಹಣೆ ಬರಹದೊಳಗಿರುವಂತ ಮರಣವನ್ನ ಬದಲಿಸಿ ಅದನ್ನ ದೂರ ಮಾಡಿ, ಆ ಬ್ರಹ್ಮ ಬರೆದ ಹಣೆ ಬರಹವನ್ನ ಬದಲಿಸಿ ಮರಣವನ್ನ ದೂರ ಮಾಡಿ ಭಕ್ತರಿಗೆ ಆಯುಷ್ಯವನ್ನ ಬದುಕುವಂತ ಅವಕಾಶವನ್ನ ಕೊಡುವಂತ ಶಕ್ತಿ ಯಾರೊಳಗದ ಅಂದ್ರೆ ಜಗತ್ತಿನಾಗ ಸಾಕ್ಷಾತ್ ಸದ್ಗುರುವಿನೊಳಗ ಅಂತ ಶಕ್ತಿ ಅದ, ಸಾಕ್ಷಾತ್ ಸದ್ಗುರುವಿನೊಳಗ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮಾಡಿದ ಪವಾಡ. ಇವತ್ತು ಅವ್ರು ಅದಾರಿ, ಇನ್ನೂ ಜೀವಂತವಾಗಿ ಅದಾರ. ಈ ಪವಾಡದಾಗ ಕೇಳಿ ಮಾತು ನೀವು ಹೋಗಿ ಭೇಟಿಯಾಗಿ ಅವ್ರಿಗೆ ಕೇಳಿದ್ರೂ ಕೇಳಬಹುದು. ನಾ ಏನು ನಿರರ್ಗಳವಾಗಿ ಧೈರ್ಯದಿಂದ ಹೇಳ್ತೀನಿ, ಯಾಕಂದ್ರೆ ಆ ಗುರುವಿನ ಕರುಣೆನೇ ಹಂಗಿತ್ರಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಗುಳಸಾರದ ಮಠದೊಳಗಿರುವಾಗ ಅದೇ ಗ್ರಾಮದವರು ವಿಜಯಪುರದೊಳಗೆ ಮಾಸ್ತರಾಗಿದ್ರು. ಗಂಗಾಧರ ಮಾಸ್ತರ ತೆಗ್ಗೇಳಿ ಅಂಥೇಳಿ, ಗಂಗಾಧರ ಮಾಸ್ತರ ತೆಗ್ಗೇಳಿ ಅಂಥೇಳಿ ಗುಳಸಾರ ಗ್ರಾಮದವ್ರೆ. ಅದರ ಬಿಜಾಪುರದಾಗ ನೌಕರಿ ಅವ್ರದ್ದು. ನೌಕರಿ ಮಾಡ್ತಿದ್ರು. ಗಂಡ ಹೆಂಡತಿ ಇಬ್ರು ಊರಿಗೆ ಬಂದು ಒಂದು 4 ದಿನ ಇದ್ರೆ ಏನು ಮಾಡಿದ್ರು, ಮುಂದೆ ವಿಜಯಪುರಕ್ಕೆ ಹೋಗಬೇಕು. ಮತ್ತು ಕೆಲಸದ ನಿಮಿತ್ತ ಹೋಗೇಬೇಕು. ಅವರು ಕೆಲಸಗಾರರು ಮಾಸ್ತರ್ ಆಗಿದ್ರು, ಹೋಗೇಬೇಕು. ಹೋಗೋ ಮುಂದೆ ತಯಾರಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠಕ್ಕೆ ಬರ್ತಾರೋ. ಅದು ಶ್ರಾವಣ ಮಾಸ. ಶ್ರಾವಣ ಮಾಸ ಇತ್ತು. ವಿಶೇಷವಾಗಿ ಅವತ್ತು ಶುಕ್ರವಾರ, ಸಂಪತ್ತಿನ ವಾರ. ಲಕ್ಷ್ಮೀ ಪೂಜಾ ಮಾಡ್ತೀವಿ, ಸಂಪತ್ತಿನ ವಾರ ಅಂತೀವಿ. ಅವತ್ತು ಮಠ ಮಂದಿರದೊಳಗೆ ತಾಯಿಯ ಸನ್ನಿಧಿಗೆ ಹೋಗಿ ದರ್ಶನ ಮಾಡ್ತಿರ್ತೀವಿ. ಅಂಥ ಶುಕ್ರವಾರ ದಿವಸ ಶ್ರಾವಣ ಮಾಸ ಗಂಗಾಧರ ಮಾಸ್ತರ ಮತ್ತು ಅವರ ಧರ್ಮ ಪತ್ನಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠಕ್ಕೆ ಬಂದು ಪ್ರಭುಸಿದ್ದರಾಯನ ದರ್ಶನ ಮಾಡಿ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ದರ್ಶನ ಮಾಡಿ ಹಿಂಗೆ ಕುಂತಿರ್ತಾರೆ. ಮುಂದೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಕುಂತಿರ್ತಾರ. ಹಾ, ಬಾರಪ್ಪ ಅಳಿಯ, ಬಾ 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 ಅಂದ್ರೆ ಅಳಿಯ ಅಳಿಯ ಅಂತ ಕರೀತಿದ್ರು. ಯಾರಿಗೆ? ಗಂಗಾಧರ ಮಾಸ್ತರಿಗೆ. ಬಾ ಅಳಿಯ, ಬಾ ಬಂದು ಭಾಳ ಚಲೋ ಮಾಡಿದ್ವಿ, ಬಾರಪ್ಪ, ಬಾಳೆ, ಬಾ ಮಗಳೇ, ಬಾ ಕಾಶಿ ಅಂತೇಳಿ ಅವ್ರ ಧರ್ಮ ಪತ್ನಿಗೆ ಅಂದ್ರೆ ಗಂಗಾಧರ ಮಾಸ್ತರ ಹೆಂಡತಿ ಕರೆದು ನಮಸ್ಕಾರ ಮಾಡಿ ಕುಂತಾರ. ಕುಂತು ಹಿಂಗೆ ಒಂದು 2 ನಿಮಿಷ ಆಗಿತ್ತು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಗಂಗಾಧರ ಮಾಸ್ತರಿಗೆ ಅಂತಾರಂತ, ಅಳಿಯ, ಪ್ರಭುಸಿದ್ದರಾಯ ಪ್ರಭುವಿನ ಗುಡಿಯೊಳಗೆ ದೀಪ ಹಚ್ಚಿತ್ತು. ಅವ ಬಂದು ಹೇಳ್ತಾನಂತ, ಯಪ್ಪ ಇವತ್ತು ವಿಜಯಪುರಕ್ಕೆ ಹೋಗ್ತೀವ್ರಿ, ಅಪ್ಪಣೆ ಕೊಡಬೇಕು, ನೀವು ಆಶೀರ್ವಾದ ಮಾಡ್ರಿ. ನಾವು ಇನ್ನು ಯಾಕಂದ್ರೆ ಕಾಯಕದ ನಿಮಿತ್ತವಾಗಿ ಹೋಗಬೇಕು, ಕೆಲಸದ ನಿಮಿತ್ತ, ಅಪ್ಪಣೆ ಕೊಡ್ರಿಪ್ಪ ಅಂದಾಗ, ಆಯ್ತಳೆ ಹೋಗಕತ್ತಿ. ಅಳೆಯ ಪ್ರಭುವಿನ ಗುಡಿಯಾಗ ದೀಪ ಹಚ್ಚಿತ್ತು, ದೀಪ ಉರಿಯಾಕತ್ತದಿಲ್ಲ ನೋಡಪ್ಪ ಅಳೆಯ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಂತಾರಂತ. ಹಿಂಗೆ ಅವ್ರ ಮುಂದೆ ಕೂತಾರ. ಹಿಂಗೆ ಗುಡಿ ಮುಂದೆ ಕೂಡ್ತಿದ್ರು, ಸಿದ್ದರಾಯನ ಗುಡಿ ಮುಂದೆ. ಅಳಿಯ ನೋಡೋ ದೀಪ ಉರಿತದೇನ ಗರ್ಭಗುಡಿಯಾಗ ಪ್ರಭುವಿನ ಗುಡಿಯೊಳಗೆ ಅಂದಾಗ ಅವ ಅಲ್ಲೇ ಗಂಗಾಧರ ಮಾಸ್ತರ ತೆಗ್ಗೇಳಿ ಅಂತೇನೆ ಏನು ಅದರ ಗೊಳಸಾರದಾಗ ಅಲ್ಲೇ ಕುಂತಲ್ಲ ಹಿಂಗೆ ಇಣಕಾಕಿ ನೋಡ್ತಾನಂತ. ಈಗ ನಾವು ನೋಡ್ತಿರ್ತೀವಿ ನೋಡಿ, ಯಾರೇ ಬಂದ್ರು ಏನೋ ಮಾಡಿದ್ರೆ ಏನಂತ ಆ ಕಡೆ ಈ ಕಡೆ ಹೊಳಿಸಿ ಅಲ್ಲೇ ಕುಂತಲೆ ಇಣಕಾಕಿ ಗರ್ಭಗುಡಿಯೊಳಗೆ ದೀಪ ಉರಿಯಾಕತ್ತದಿಲ್ಲ ನೋಡು ಅಂತ ಹೇಳ್ಯಾರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಅಳಿಯ ನೋಡು ದೀಪ ಉರ್ಲಿಕತ್ತದಿಲ್ಲ ಅಂದಾಗ ಅವ ಗಂಗಾಧರ ಮಾಸ್ತರ ಹಣಿಕೆ ಹಾಕಿ ನೋಡ್ತಾನ. ಪ್ರಭುವಿನ ಮುಂದೆ ಹಚ್ಚಿದ ದೀಪ ಆರಿತ್ತು, ಅಂದ್ರೆ ಆರು ಹೋಗಿತ್ತು, ನಂದಿ ಹೋಗಿತ್ತು ಅಂತ ಕರಿತೀವಿ. ನೋಡ್ದ ದೀಪ ಆರಿತ್ತು, ನಂದಿತ್ತು. ಯಪ್ಪ ದೀಪ ಆರ್ಯಾದ್ರಿ, ದೀಪ ಉರಿಯಾಕತ್ತಿಲ್ಲ, ನಂದಿ ಆದ್ರಿ ಅಂದ್ರೆ ನಂದಿ ಹೋಗ್ಯದ. ಹೌದಳ್ಯ, ಆಯ್ತು ತಗೋಪ್ಪ, ಒಂದಿಟ್ಟು ಇಬ್ಬರು ಗಂಡ ಹೆಂಡತಿ ಮಾರಿ ತಕ್ಕೋರಿ, ಏನು ಚಿಂತೆ ಮಾಡಬೇಡ, ಪ್ರಭು ಅದನ್ನ ಕಾಯ್ತಾನ. ಇಬ್ರು ಮಾರಿ ತಕ್ಕೋರಿ, ಮಾರಿ ತಕ್ಕೊಂಡು ಒಂದಿಟ್ಟು ಹಣಿ ಮೇಲೆ ಭಸ್ಮ ಹಚ್ಕೋರಿ, ಹಚ್ಕೊಂಡು ಭಕ್ತಿಯಿಂದ ಹೋಗಿಯಪ್ಪ, ಏನೇ ತಪ್ಪುಪ್ಪ ಆದ್ರೆ ನಿನ್ನ ಪಾದಕ್ಕೆ ಅರ್ಪಿತ, ನೀನೇ ನಮ್ಮನ್ನು ಕಾಪಾಡು ಅಂಥೇಳಿ ಪ್ರಭುವಿಗೆ ಬೇಡ್ಕೊಂತ ಪ್ರಭುವಿನ ಒಂದು ದೀಪ ಹಚ್ಚಪ್ಪಾಳೆ. ಗಂಗಾಧರ ಮಾಸ್ತರ್ಗೆ ಹೇಳ್ತಾರಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು.
ಈಗ ಹೇಳಕತ್ತೀವಲ್ಲ ಅವ್ರು ಅಲ್ಲೇ ಕುಂತು ನೋಡ್ತಿರ್ತಾರೆ ಮೊಬೈಲ್ದಾಗ. ಯಾಕಂದ್ರೆ ಯೂಟ್ಯೂಬ್ನಾಗ ಆಲ್ರೆಡಿ ಸುಮಾರು ನಿಮಗೆ ಹೇಳ್ತೀನಿ, ಇಲ್ಲಿ ಮಾಡುವಂಥ ನಮ್ಮ ಏನದ ರಕ್ಷಾ ಬಿರಾದರ್ ಅವರು, ಇವರು ಮಾಡುವಂಥ ಲೈವ್ ವಿಡಿಯೋ ಸುಮಾರು 50 ರಿಂದ 60 ಜನ ನೋಡ್ತಾರ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಶ್ರೀ ಮಹಾಮಠದ ಪರಮ ಭಕ್ತರೆಲ್ಲ ಅವರು ಕೂಡ ಈ ಕಾರ್ಯಕ್ರಮವನ್ನು ಸುಮಾರು ಎಷ್ಟಂದ್ರೆ ಒಂದು ದಿನಕ್ಕೆ ನಡೆಯುವಂಥ ಪುರಾಣವನ್ನು 1,00,000ದಿಂದ 1,50,000 ತನ ಭಕ್ತರ ರೋಡ್ಗೆ ಗ್ರಾಮದೊಳಗೆ ನಡೆಯುವಂಥ ಪುರಾಣ ನೋಡಕತ್ತಾರ. ಈಗ ಚಾಲು ಆದಾಗ ನೋಡ್ತಿರ್ತೀವಿ, ನಾವು ನೋಡ್ತೀವಲ್ಲ, ನೋಡ್ತೀವಿ 38,000, 39,000, 40,000, 44,000 ನೋಡಕತ್ತಿರ್ತಾರ. ಮುಂಜಾನೆ ಅನ್ನೋದ್ರಾಗ 1,00,000, 1,20,000 ತನಕ ಜನ ನೋಡ್ತಿರ್ತಾರೆ. ಆ ತೆಳಗೆ ಲಿಸ್ಟ್ ಇರ್ತದ್ರಿ, ವ್ಯೂಸ್ ಅಂತೇಳಿ ಬರ್ತಿರ್ತದೆ ಮೊಬೈಲ್. ಹಳೆ ಹೋಗಪ್ಪ ದೀಪ ಹಚ್ಚು, ಪ್ರಭು ಕಾಪಾಡ್ತಾನಂಥೇಳಿ ಹೇಳಿದ್ರು. ಅವರು ಮಾರಿ ತಗೊಂಡು ಪತಿ ಪತ್ನಿಯರಿಬ್ಬರು ಕೂಡ್ಕೊಂಡು ಹೋಗಿ ದೀಪ ಹಚ್ಚಾರ. ದೀಪ ಹಚ್ಚಿ ಬೇಡ್ಕೊಂಡಾರ. ಬೇಡ್ಕೊಂಡು ಹೊಳ್ಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಕೂತ್ರ, ನೋಡಪ್ಪ ಪ್ರಭು ಕಾಯ್ತಾನ, ಪ್ರಭು ಉಳಿಸ್ತಾನ, ಚಿಂತೆ ಮಾಡಬೇಡ ಮಸ್ತ್, ಚಿಂತೆ ಮಾಡಬೇಡ ಪಾಳ್ಯ, ಪ್ರಭು ಕಾಪಾಡ್ತಾನ, ಉಳಿಸ್ತಾನ, ಆಶೀರ್ವಾದ ಮಾಡ್ತಾನ. ಈಗ 10 ನಿಮಿಷ ಕುಂತು ಹೋರಿಪ್ಪ, ಅಪ್ಪಣೆ ಕೊಟ್ಟಾನ ಪ್ರಭು, 10 ನಿಮಿಷ ಕೊಡ್ರಿ, ಹಂಗ ಹೋಗ್ಬೇಡ್ರಿ, 10 ನಿಮಿಷ ಕೂತು ಅಪ್ಪಣೆ ಕೊಟ್ಟಾನ ಪ್ರಭು, ಹೋರಿ ನೀವು ಬಿಜಾಪುರಕ್ಕೆ ಹೋಗಿ ನಿಮ್ಮ ಕಾಯಕ ನೀವು ಮಾಡ್ರಿ. ಸರಿ ಅಂತೇಳಿ ದೀಪ ಹಚ್ಚಿ 10 ನಿಮಿಷ ಕುಂತು ಪ್ರಭುವಿನ ಸ್ಮರಣೆ ಮಾಡಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ದರ್ಶನ ಮಾಡಿ ಗಂಗಾಧರ ಮಾಸ್ತರ ತೆಗ್ಗೇಳಿ ಅವರು ಮತ್ತು ಅವರ ಧರ್ಮ ಪತ್ನಿ ಅಪ್ಪಣೆ ತಗೊಂಡು ಬಿಜಾಪುರಕ್ಕೆ ಹೋದ್ರು. ಅವತ್ತು ಶುಕ್ರವಾರ. ಶನಿವಾರ ಆಯ್ತಾರ 2 ದಿನ ಕಳೀತ್ರಿ. ಶನಿವಾರ ಆಯ್ತಾರ 2 ದಿನ ಕಳೀತು. ಮುಂದೆ ಸೋಮವಾರ ದಿವಸ ಪ್ರಭುಸಿದ್ದರಾಯನ ಪೂಜೆ ಧ್ಯಾನವನ್ನು ಮುಗಿಸಿಕೊಂಡು ಹೊರಗೆ ಬಂದು ಕೂತಾರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಭಕ್ತ ಸಮೂಹ ಕೂತದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಅಕ್ಕನವರಾದಂಥ ದೊಡ್ಡಮ್ಮ ತಾಯಿಯವರು ಅಲ್ಲಿ ಅದಾರ. ಬಂದು ಕುಂತರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಆ ಭಕ್ತ ಸಮೂಹದ ಮುಂದೆ, ಅವರ ಅಕ್ಕನವರ ಮುಂದೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಗೊಳಸಾರದಾಗೆ ಕುಂತಂತಾರಂತ. ಭಕ್ತ ಸಮೂಹಕ್ಕ ಮತ್ತು ಅಕ್ಕನವ್ರಿಗೆ ಹೇಳ್ತಾರಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ಏನು ಮಾನ್ಯ ಶುಕ್ರವಾರ ದಿನ ಬಂದು ದರ್ಶನ ಮಾಡಿ ವಿಜಯಪುರದೊಳಗ ಮಸ್ತರ ಕೆಲಸ ಮಾಡುವಂತ ನಮ್ಮ ಹಳೆಯ ಗಂಗಾಧರ ತೆಗ್ಗೇಳಿ ಏನು ಶುಕ್ರವಾರ ಹೋಗ್ಯಾನಲ್ಲ, ಇವತ್ತೊಂದು ದಿನ ನಾಳೆಗೆ ಮುಂಜಾನೆ ಓಡೋಡಿ ಊರ ಕಡೆ ಬರಂಗ ಮಾಡ್ತಾನ ಪ್ರಭು, ಅಂತ ಆಟ ಆಡ್ತಾನ ನೋಡ್ರಿ, ನಾಳೆಗೆ ಬರ್ತಾನ ಅಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಹಳೆಯನ ಜೀವನದಾಗ ವಿಧಿ ಆಟ ಆಡ್ತದ, ಪ್ರಭು ಪರೀಕ್ಷೆ ಮಾಡ್ತಾನ, ಪ್ರಭು ನಾಳೆಗೆ ಅವನಿಗೆ ಬರಂಗ ಮಾಡ್ತಾನ, ಗಂಡ ಹೆಂಡತಿ ಓಡೋಡಿ ಗೊಳಸಾರಕ್ಕೆ ಬರ್ತಾರ ನೋಡ್ರಿ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಶುಕ್ರವಾರ ದಿನ ಹೋಗ್ಯಾರ. ಅವರು ಶನಿವಾರ ಆಯ್ತಾರ ಕಳೆದಾದ. ಸೋಮವಾರ ದಿನ ಮುಂಜಾನೆ ಪೂಜಾ ಮುಗಿಸಿ ಭಕ್ತ ಸಮೂಹದ ಮುಂದೆ ಅವರ ಅಕ್ಕನವರ ಮುಂದೆ ಹೇಳಕತ್ತಾರ. ಕೇಳ ಭಕ್ತರಿಗೆ ಆಶ್ಚರ್ಯ. ಅವರು 6 ತಿಂಗಳಿಗೊಮ್ಮ ವರ್ಷಕ್ಕೊಮ್ಮ ಊರಿಗೆ ಬರೋರು ಸೂಟಿ ಇದ್ದಾಗೆ. ಇನ್ನ ಮಾನೆ ಶುಕ್ರವಾರೇ ಹೋಗ್ಯಾರ. ಅಪ್ಪವ್ರು ಹೇಳ್ತಾರ ನಾಳೆಗೆ ಮಂಗಳವಾರೇ ಬರ್ತಾರ ಅಂದ್ರೆ ಇವತ್ತು ಸೋಮವಾರ ಹೇಳಕತ್ತಾನ, ನಾಳೆಗೆ ಅಂದ್ರೆ ಮಂಗಳವಾರ ಗಂಡ ಹೆಂಡತಿ ಇಬ್ರು ಓಡೋಡಿ ಬರ್ತಾರ ಊರಿಗೆ. ಪ್ರಭು ಬರಂಗ ಮಾಡ್ತಾನ, ಓಡಿ ಬರಂಗ ಮಾಡ್ತಾನ, ವಿಧಿ ಆ ಥರ ಆಟ ಆಡ್ತದ. ಏನೋಪ್ಪ ಅಪ್ಪವ್ರ ಮಾತು ನಮ್ಮಂಥ ಸಾಮಾನ್ಯ ಮಂದಿಗೆ ಎಲ್ಲಿ ತಿಳಿತದ, ನೋಡಮ್ಮ ಅದನ್ನು ಆಗಲಿ ಅಪ್ಪವ್ರು ಹೇಳ್ದಂಗೆ ಆಗ್ತದೇನಂತೇಳಿ ಸುಮ್ಮಾದ್ರೆ ಭಕ್ತರಲ್ಲ. ಇಟ್ಟಾದ ಮೇಲೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಸಾಯಂಕಾಲ 4 ಗಂಟೆ ಅಥವಾ 4:15 ಆಗ್ಯದ. ಗೊಳಸಾರ ಮಠದಾಗ ಕೈಯಾಗ ಹಳ್ಳ ಹಿಡ್ಕೊಂಡು ಹಿಂಗೆ ಒಂದೊಂದು ಹಳ್ಳ ಒಕ್ಕೊಂತ, ಹಿಂಗೆ ಒಂದೊಂದು ಕಲ್ಲು ಒಕ್ಕೊಂತ ತಿರುಗಾಡ ಮುಂದೆ ಪ್ರಭು ಎಲ್ಲ ಕಾಯ್ತಾನ, ಪ್ರಭು ಯಾವುದೋ ರೂಪದಾಗ ಬಂದು ಉಳಿಸ್ತಾನ. ಅವನು ಭಕ್ತಿ ಬಹಳ ದೊಡ್ಡದ, ಗುರುವಿನ ಮೇಲೆ ಇಟ್ಟಂತ ನಂಬಿಕೆ ಬಹಳ ದೊಡ್ಡದ. ಶ್ರದ್ಧಾ ಇಟ್ಕೊಂಡು ಸರ್ವಸ್ವವು ಗುರು ಅಂತ ತಿಳಿದಾನ, ಗುರು ಅಂತ ನಂಬಿ ನಡೆದಾನ. ಪ್ರಭು ಕಾಪಾಡ್ತಾನ ಅವನಿಗೆ, ಪ್ರಭು ಕಾಪಾಡ್ತಾನ ಅವನಿಗೆ ಅಂತೇಳಿ ಸದ್ಭಕ್ತರ ಮುಂದೆ ಹಿಂಗೆ ಹೇಳ್ಕೊಂತ ಸಾಯಂಕಾಲ ಸೋಮವಾರ ದಿನ 4:15 ಹಿಂಗೆ ಹಳ್ಳ ಒಕ್ಕೊಂತ ತಿರುಗಾಡಕತ್ತಾರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಕೈಯನ ಹಳ್ಳ ಎಲ್ಲ ಅದು ಹಿಂಗ
ಒಂದೊಂದು ಒಕ್ಕೊತ್ತು ತಿರುಗಾಡಕತ್ತಾರ. ಹಳ್ಳ ಅದು ಕೈ ಜಾಡಿಸಿ ನಡ್ರಿಪ್ಪ ಇನ್ನು ಮನೆ ಕಡೆ ಹೋಗಮ್ಮ ನಡ್ರಿ, ಮಠದ ಕಡೆ ಹೋಗಮ್ಮ ನಡ್ರಿ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮಠದೊಳಗೆ ಹೋಗ್ತಾರ. ಅಲ್ಲಿ ವಿಜಯಪುರದೊಳಗೆ ಅದೇ ಸಮಯಕ್ಕೆ ಎಂಥ ಘಟನೆ ಆಗ್ಯದಂದ್ರ, ಗಂಗಾಧರ ಮಾಸ್ತರು ಮನೆಯಂದ ಸೈಕಲ್ ತಗೊಂಡು, ಈಗೆಲ್ಲ ಕಾರ ಬೈಕ್ ರೀ ಮಾಸ್ತರ್ಗಳು ಬಲಿ ಇರ್ತಾವ, ಅವಾಗ ಸೈಕಲ್ ಮನೆ ಮುಂದಿನ ಸೈಕಲ್ ತಗೊಂಡು ಸೈಕಲ್ ಏರಿ ಸೈಕಲ್ ನಡೆಸ್ಕೊಂತ ಈ ವಿಜಯಪುರದೊಳಗೆ ಸೊಲ್ಲಾಪುರಕ್ಕೆ ಹೋಗೋ ಹೈವೇ ರೋಡಿನ ಹತ್ರ ಒಂದು ನೀರಿನ ಟಾಕಿ ಅದ ರೀ. ಅಲ್ಲಿ ಒಂದು ಕರ್ವಿಂಗ್ ಅಂದ್ರೆ ಅಡ್ಡಮಾರ್ಗ ಅಂದ್ರೆ ಹಿಂಗೆ ಹೊಳ್ಳೋದು ಹೋಗೋದು ದಾರಿ. ಇಲ್ಲಿ ಹಂಗೆ ಈಗ ಅದು ರೋಡ್ ಅದ, ಮಠಕ್ಕೆ ಬರ್ಬೇಕಂದ್ರೆ ಹಿಂಗೆ ಬರ್ತೀವಿ ನೋಡ್ರಿ, ಇದು ಅಡ್ಡ ದಾರಿ ಅಂತ ಕರಿತೀವಲ್ಲ, ಹಿಂಗೆ ಕರ್ವಿಂಗ್ ದಾರಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಅನುಗ್ರಹ ಆಶೀರ್ವಾದ ಪಡೆದಂತ ಗಂಗಾಧರ ಮಾಸ್ತರ ತೆಗ್ಗೇಳಿಯವರು ಮನೆಯಿಂದ ಸೈಕಲ್ ತಗೊಂಡು 4:45 ಗಂಟೆಗೆ 5:05 ಸಮಯಕ್ಕೆ ಸೈಕಲ್ ಏರಿ ಆ ವಿಜಯಪುರದೊಳಗೆ ಏನು ಸೊಲ್ಲಾಪುರ ರೋಡಿನ ಹತ್ರ ಇರುವಂತ ನೀರಿನ ಟಾಕಿ ಅದಲ್ಲ, ಅಲ್ಲಿ ಹೋಗಾಕತ್ತಾರ. ಒಂದು ಲಾರಿ ಸ್ಪೀಡ್ ಆಗಿ ವೇಗವಾಗಿ ಬಂದು ಗಂಗಾಧರ ಮಾಸ್ತರ್ ಸೈಕಲ್ಗೆ ಡಿಕ್ಕಿ ಹೊಡಿತದ. ಸೈಕಲ್ಗೆ ಬಂದು ಡಿಕ್ಕಿ ಹೊಡಿತ್ರಿ. ಸೊನ್ನೂರಿಗೆ ಸಿದ್ದರಾಮನ ಕತೆ ಕೇಳಿರ್ತೀರಿ ನೀವು. ಬಾಲಕನಾಗಿದ್ದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಉಣಾಕ ಪ್ರಸಾದ ಕೇಳ್ದ. 8 ವರ್ಷದ ತನಕ ಮಾತೇ ಆಡಲಾರ್ದಂಥ ಸಿದ್ದರಾಮ ಅವನು ಮುಂದೆ ಹೋಗಿ ಸುಗ್ಗಲಾದೇವಿ ಮುಂದೆ ಹೋಗಿ ಯವ್ವ ಜಂಗಮ ಮೂರ್ತಿ ಬಂದು ಗಿಡದ ಕಟ್ಟಿ ಹುಡುಕುತ್ತಾನ, ಊಟ ಬೆಳಗತ್ತಾನ, ಅವನಿಗೆ ಅನ್ನ ಮೊಸರು ನೀಡಿ ಕೊಡು, ಬುತ್ತಿ ಕಟ್ಟಿ ಕೊಡು, ಒಯ್ತೀನಿ ಅಂದಿದ್ದ ಬಾಲ ಸಿದ್ದರಾಮರು. ನನ್ನ ಮಗ 8 ವರ್ಷದಿಂದ ಮಾತನಾಡಲಾರ್ದಂತವ ಇವತ್ತು ಬಾಯಿ ತೆರೆದ ಅವ್ವ ಅಂತ ಮಾತಾಡಕತ್ತಾನ ಅಂತ ಹೇಳಿ ಖುಷಿಯಿಂದ ಬುತ್ತಿ ಕಟ್ಟಿ ಕೊಟ್ಟಳ ಮಗನ ಕೈಯಾಗ ತಗೊಂಡು, ಯವ್ವ ನಾ ಬರ್ತೀನಿ ತಡಿಯೋದು, ಆ ಮುತ್ಯ ಕೊಟ್ಟು ಬರ್ತೀನಿ, ಮಲ್ಲಯ್ಯ ಮುತ್ಯ ಆತ ಕೂತಾನ, ಅವನಿಗೆ ಒಯ್ದು ಕೊಟ್ಟು ಬರ್ತೀನಿ ಅಂತ ಹೇಳಿ ಬರೋ ತನ ಕಟ್ಟಿ ಮೇಲೆ ಕೂತವ. ಮಲ್ಲಯ್ಯ ಮುತ್ಯ ಇದ್ದಿದ್ದಿಲ್ಲ. ಆ ಹೆಸರು ಮಾತ್ರ ನೆನಪಿತ್ತು. ಶ್ರೀಶೈಲಕ್ಕೆ ಯಾತ್ರಿಗಳು ಹೊಂಟಿದ್ರು, ಮಲ್ಲಯ್ಯನ ಕೂತ. ಇಲ್ಲ ಇಲ್ಲಿ ಮಲ್ಲಯ್ಯ ಮುತ್ಯ ಕೂತಿದ, ಪ್ರಸಾದ್ ತಗೊಂಡು ಬಂದಿನ ಎಲ್ಲೇ ನಮ್ಮ ಮಲ್ಲಯ್ಯ ಮುತ್ಯ. ಮಲ್ಲಯ್ಯ ಮುತ್ಯ ಇಲ್ಲಾಕಿರ್ತಾನೆ, ನಡಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ಭಕ್ತರವನಿಗೆ ಶ್ರೀಶೈಲ ಕರ್ಕೊಂಡು ಹೋಗಿ ಮಲ್ಲಿಕಾರ್ಜುನ ಲಿಂಗದ ಮುಂದೆ ನಿಂದಿರ್ಸಿರತ್ತ. ಈಗ ನೀ ಕೇಳಗತ್ತಿದಲ್ಲ ಮಲ್ಲಯ್ಯ ಮುತ್ಯ ಇವನೇ ನೋಡು ಅಂದ್ರತ್ತು. ಇವ ಅಲ್ಲ ಅಂದವ ಸಿದ್ದರಾಮ. ಯಾಕೆ ಕೇಳ್ತೀನಂದ್ರೆ ಭಕ್ತಿ. ಇವ ಅಲ್ಲವ, ಅವನಿಗೆ ತಲೆನ ಕೂಲ್ದ ಬೆಳಗಾಗಿವು, ವಯಸ್ಸಾಗಿತ್ತು, ಕೈಯಾಗ ಬಡಿಗೆ ಹಿಡಿದಿದ, ದೋತ್ರ ಉಟ್ಕೊಂಡು ಕೂತಿದ, ಹೊಟ್ಟೆ ಹಸು ಆಗ್ಯದ ಅಂದಿದ. ಇವ ಏನು ಸೊಮ್ಮ ಕೂತಾನ, ಇವ ಅಲ್ಲವ ಮಲ್ಲಯ್ಯ ಮುತ್ಯ, ನೀವು ಸುಳ್ಳು ಹೇಳ್ತೀರ ಅಂತೇಳಿ 8 ವರ್ಷದ ಸಿದ್ದರಾಮ ತಿರುಗಾಡಕತ್ತ, ಎಲ್ಲಿಯೂ ಸಿಗಲಿಲ್ಲ. ಸಿಟ್ಟಿಗೆ ಅದು ಕಮರಿ ಕೊಳ ಅಂತದ ರೀ. ಮಲ್ಲಯ್ಯ ಮುತ್ಯ ಬುತ್ತಿ ತಗೊಂಡ್ ಬಾ ಅಂತ ಹೇಳಿ ಇಲ್ಲಿ ಬಂದು ಈ ಕಮರಿ ಕೊಳದಾಗ ಅಡಗಿಲೇನೋ, ಏನು ಊಟ ಮಾಡುವಂತ ಬುತ್ತಿ ತಂದಿದ್ದು ಉಣ್ತೀವೋ ಏನು ಇದೇ ಕಮರಿ ಕೊಳದಾಗ ಬಿದ್ದ ಸಾಯಿಲು ಅಂತೇಳಿ ಸಿದ್ದರಾಮ ಮಲ್ಲಯ್ಯ ಅನ್ಕೋತ ಕಮರಿ ಕೊಳದಾಗ ಹಾರುವ ಮುಂದ ಹ್ಯಾಂಗ ಶ್ರೀಶೈಲ ಮಲ್ಲಿಕಾರ್ಜುನ ಸಿದ್ದರಾಮನ ಕೈಯನ್ನ ಹಿಡಿದು ಕಾಪಾಡಿದನೋ, ಅದೇ ರೀತಿಯೊಳಗ ಸೈಕಲ್ಕ್ಕೆ ಬಂದ ಲಾರಿ ಗುದ್ದ್ಯದ. ಸೈಕಲ್ ಮೇಲೆ ಕುಂತಂತ ಗಂಗಾಧರ ಮಾಸ್ತರ ಕೈಯನ್ನ ಯಾರೋ ಹಿಡಿದು 3 ಫೂಟ್ ದೂರ ಒಂದು ಕಲ್ಲಿನ ಕಟ್ಟಿದ ಕಟ್ಟಿ ಮೇಲೆ ಒಯ್ದು ಕುಂದರ್ಸ್ಬಿಟ್ರತ್. ಒಂದು ಮೈ ಮೇಲಿನ ಕೂದಲು ವಂಕಾಗಿಲ್ರಿ. ಇದಾಗಿದ್ದ ಅವ್ರು ಬೇಕಾದ್ರೆ ಈ ಪುರಾಣ ಮಂಗಲ ಆಗೋದ್ರೊಳಗೆ ಒಂದ್ಸಲ ಬಂದ್ರು ಬರ್ತಾರೆ, ತೋರಿಸ್ತೀನಿ ನಿಮಗೆ. ಅವರಿಗೆ ಮೈ ಮ್ಯಾಗಿನ ಕೂದಲ ವಂಕಾಗಿಲ್ಲ, ಒಂದು ಸಣ್ಣ ರಕ್ತದ ಗಾಯ ಆಗಿಲ್ಲ. ವಿಶೇಷವಾಗಿ ಸೋಮವಾರ ಬರ್ತಾರೆ ಇವರು, ತೋರಿಸ್ತೀನಿ ನಿಮಗೆ. ಒಂದು ಮೈ ಮೇಲೆ ಸಣ್ಣ ರಕ್ತದ ಕಲಿ ಆಗಿಲ್ಲ. ಹೋಗಿ ಕಟ್ಟಿ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಾರ. ಈ ಸೈಕಲ್ಕ ಲಾರಿ ಗುದ್ದಕ್ಕೆ ಮುಂದೆ ಹೋದವ ಗಾಡಿ ನಿಂದ್ರಿಸಿದತ್ತ ಲಾರಿ. ಅವ ನಿಂದ್ರಿಸಿ ತೆಳಗಿಳಿದು ನೋಡೋದ್ರನ್ಯಾಗ ಅಲ್ಲಿ ನೆರೆದ ಜನ ಅವನಿಗೆ ಹೊಡ್ಯದ ಮಾಡಾಕತ್ತಿರತ್ತ. ಎಂತ ಮದಿವೋ ಮನುಷ್ಯ ಅದೇ ದನ ಅದೇ ಸೈಕಲ್ ಮ್ಯಾಗ ಬರ ಮನುಷ್ಯಾಗ ಸೈಕಲ್ ಬುಕುಣಿಯಾಗ ಹೋಗ್ಯದ. ಸೈಕಲ್ದು ಒಂದು ಪಾರ್ಟ್ಸ್ಗಳು ಸಿಕ್ಕಿದಿಲ್ರಿ. ಎಲ್ಲಿ ಸಿಗಬೇಕ್ರಿ? ಆಪರಿ ಆಕ್ಸಿಡೆಂಟ್ ಆದ್ರೆ ಎಲ್ಲಿ ಸಿಗಬೇಕವು? ಛಿದ್ರ ಆಗಿ ಬಿದ್ದವಾದ್ರ ಸೈಕಲ್ ಮೇಲೆ ಕೂತದ ಗಂಗಾಧರ ಮಾಸ್ತರನ ಮೈ ಮೇಲೆ ಒಂದು ಕೂದಲನ್ನು ವಾಂಕಾಗಿಲ್ಲ. ಆ ಎಲ್ಲ ಜನ ಲಾರಿ ಡ್ರೈವರ್ ಹೊಡ್ಯಾಕತ್ರ ಬೈಯಾಕತ್ರ
ಕಟ್ಟಿ ಮೇಲೆ ಏನೋ ಪ್ರಜ್ಞೆ ತಪ್ಪಿ ಬಿದ್ದಿದ್ದಲ್ಲ. ಗಂಗಾಧರ ಮಾಸ್ತರ ತೆಗ್ಗೇಳಿ ಅವ್ರು ಎದ್ದು ಬಂದು, ಯಪ್ಪ ಹೊಡಿಬ್ಯಾಡ್ರು, ಆ ಸೈಕಲ್ ಮೇಲೆ ಕೂತವ್ ನಾನೇ ಅದೀನಿ, ಸತ್ತು ಶವ ಆಗುತ್ತಿದ್ದ, ಇವತ್ತು ಜೀವಂತವಾಗದೀನಿ, ನನ್ನ ಮೈ ಮೇಲಿನ ಒಂದು ಕೂದಲನೂ ವಂಕಾಗಿಲ್ಲ, ಒಂದು ಹನಿ ರಕ್ತದ ಗಾಯನೂ ಆಗಿಲ್ಲ ಅಂದ್ರ ಸಾಕ್ಷಾತ್ ಪ್ರಭು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ನನಗೆ ಉಳಿಸ್ಯಾರ. ಹೊಡಿಬೇಡವನಿಗಂತೇಳಿ ಕಳಿಸಿ ಮರ್ದಿನ ಮುಂಜಾನೆ ಹೆಂಡತಿ ಕರ್ಕೊಂಡು ಓಡೋಡಿ ಗೊಳಸಾರಕ್ಕೆ ಬಂದಿರತ್ತ. ಬಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮತ್ತು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರ ನೆರೆದ ಭಕ್ತರು ಗಾಬರಿ ಆದ್ರು. ಯಪ್ಪ ಎಂಥವ್ರು ಅದಾರ, ಏನು ವಾಕ್ಯ. ನಾಳೆ ಮುಂಜಾನೆ ಗಂಡ ಹೆಂಡತಿ ಓಡೋಡಿ ಬಂದ ಪ್ರಭುವಿನ ದರ್ಶನ ಮಾಡ್ತಾರೆ ಅಂದ್ರೆ ಅಂದಂಗೆ ಆಯ್ತಿಲ್ಲಪ್ಪ ಅಂದಾಗ ಕೈ ಮುಗಿದು ಸಾಷ್ಟಾಂಗ ಹಾಕಿ ಎದ್ದು ನಿಂತು ಕೈ ಮುಗಿದು ಆ ಗಂಗಾಧರ ತೆಗ್ಗೇಳಿ ಮಾಸ್ತರ್ ಅಂತಾರ, ತಾಯಿಯಪ್ಪ ಪ್ರಭುವಿನ ಗುಡಿಯನ ದೀಪ ಆರ್ಯದೇನ ಉರಿಯಾಕತ್ತದ ನೋಡಂದ್ರಿ. ನೋಡಿದಾಗ ಉರಿದಿತ್ತು, ನನ್ನ ಕೈಲಿ ಆರಿದ ದೀಪ ಹಚ್ಚಿಸ್ರಿ ಅಂದ್ರ ಸತ್ತು ಹೋಗಿ ನನ್ನ ಜೀವನ ವ್ಯರ್ಥ ಆಗುತ್ತಿತ್ತು. ಮರಣವನ್ನ ದೂರ ಮಾಡಿ ನನ್ನ ಕೈಯಿಂದ ಪ್ರಭುವಿನ ಮುಂದೆ ದೀಪ ಹಚ್ಚಿದ ಬರೇ ದೀಪ ಅಲ್ಲ, ಮರಳಿ ನನಗ ಮರುಜನ್ಮ ನೀಡಿದ ಸಾಕ್ಷಾತ್ ಭಗವಂತ ನೀವು. ಇವತ್ತಿಗೂ ಕೂಡ ಸದಾ ಸದ್ಗುರುವಿನ ಸೇವಾ ಮಾಡ್ತಾರ, ಸ್ಮರಣೆ ಮಾಡ್ತಾರ. ಭವ್ಯ ಮಂದಿರದ ನಿರ್ಮಾಣಕ್ಕೆ ಹಲವಾರು ರೀತಿಯ ಸೇವೆಗಳನ್ನು ನೀಡಿರ. ಅದಕ್ಕೆ ಗುರುವಿನ ಕರುಣ ಅನ್ನೋದು ಬಹಳ ದೊಡ್ಡದು. ಗುರು ಆಶೀರ್ವಾದ ಮಾಡಿದ್ರೆ ಮರಣನೂ ದೂರ ಆಗುತ್ತದೆ. ಸುಮ್ಮ ಕಟ್ಟಿಯಲ್ಲ ಅವರಿಗೆ ಸೋಮವಾರ ದಿನ ಬಂದಾಗ ತೋರಿಸೇ ಬಿಡ್ತೀನಿ ನಿಮಗೆ ನಿನ್ನೆ ಹೇಳಿನಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣದಾಗ ಸುಳ್ಳು ಒಂದು ಗೊಳ್ಳು ಒಂದು ಹೇಳಂಥ ಪವಾಡಗಳೂ ಇಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳಂಥ ಪವಾಡಗಳನ್ನು ಇಲ್ಲ. ಹೇಳಿದಕ್ಕೂ ನಡೆದಿರಬೇಕು, ನಡೆದಿದ್ದ ವ್ಯಕ್ತಿ ಕಣ್ಣಿಗೆ ಕಾಣ್ತಿರ್ಬೇಕು. ಅಂಥ ಅದ್ಭುತ ಪವಾಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪವಾಡ. परम दया मूर्ति बा पुंडलिंग गुरुवे बा पांडुरंग प्रभुवे बा परम दया मूर्तिये बा पुंडलिंग प्रभुवे बा पांडुरंग गुरुवे बा पुंडलिंग गुरुवे बा पांडुरंग प्रभुवे बा परम दया मूर्ति बा परम दया मूर्ति बा पर अवतार्य बा पुंडलिंग गुरुवे बा पांडुरंग प्रभुवे बा पुंडलिंग गुरुवे बा पांडुरंग प्रभुवे बा संसार के मेच्ची नामो हदी बीते नामो हदी बीते यद्दु बरलारदष्टो शिल्की ना हो दे यद्दु बरलारदष्टो शिल्की ना हो दे माय मोहद बलय बिडिसलु माया मोहद बलय बिडिसलु बारಯ್ಯ ನಿನ್ನ ಬಿಟ್ಟು ಯಾರಿಲ್ಲ ನಾವೋಡಿ ಬಂದೇನಯ್ಯ ನಿನ್ನ ಬಿಟ್ಟು ಯಾರಿಲ್ಲ ನಾವೋಡಿ ಬಂದೇನಯ್ಯ ಪುಂಡಲಿಂಗ ಗುರುವೇ ಬಾ ಪಾಂಡುರಂಗ ಪ್ರಭುವೇ ಬಾ पुंडलिंग गुरुवे बा
ಪಾಂಡುರಂಗ ಪ್ರಭುವೇ ಬಾ. ಸತ್ಯವಂತರ ಸಂಗ ನಾ ಮಾಡದೆ ಹೋದೆ, ನಾ ಮಾಡದೆ ಹೋದೆ. ಸತ್ಯವಂತರ ಸಂಗ ನಾ ಮಾಡದೆ ಹೋದೆ. ಸತ್ಯವಂತ ನಿನ್ನ ಮಹಿಮೆಯ ನಾ ಅರಿಯನಾದೆ. ಸತ್ಯವಂತ ನಿನ್ನ ಮಹಿಮೆಯ ನಾ ಅರಿಯನಾದೆ. ನಿನ್ನ ನಂಬದೆ ನಾನು ದಾರಿ ಕಾಣದಾದೇನಯ್ಯ. ನಿನ್ನ ನಂಬದೆ ನಾನು ದಾರಿ ಕಾಣದಾದೇನೆ. ತಪ್ಪು ಒಪ್ಪು ಕ್ಷಮೆ ಮಾಡೋ, ತಪ್ಪು ಒಪ್ಪು ಕ್ಷಮೆ ಮಾಡೋ, ದಾರಿ ತೋರು ತಂದೆ. ಪುಂಡಲಿಂಗ ಗುರುವೇ ಬಾ, ಪಾಂಡುರಂಗ ಪ್ರಭುವೇ ಬಾ. ಪುಂಡಲಿಂಗ ಗುರುವೇ ಬಾ, ಪಾಂಡುರಂಗ ಪ್ರಭುವೇ ಬಾ. ಧರೆಯೋಳು ಗೋಳ ಸಾರ ನಿನ್ನಯ ಕ್ಷೇತ್ರ ಗುರುವೇ. ಗುರುವೇ 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 ಪುಂಡಲಿಂಗ. ಧರೆಯೋಳು ಗೋಳ ಸಾರ ನಿನ್ನಯ ಕ್ಷೇತ್ರ. ಪ್ರಭು ಸಿದ್ಧರಾಯನ ಮಠದೇ ನಿನ್ನ ದಿವ್ಯ ಚಾರಿತ್ರ. ಪ್ರಭು ಸಿದ್ಧರಾಯನ ಮಠದಿ ನಿನ್ನ ದಿವ್ಯ ಚಾರಿತ್ರ. ಪುಂಡಲಿಂಗ ನಿಮ್ಮ ನಾಮ ನುಡಿದಾರೆ ಜನ್ಮ ಪವಿತ್ರ. ಪುಂಡಲಿಂಗ ನಿಮ್ಮ ನಾಮ ನುಡಿದಾರೆ ಜನ್ಮ ಪವಿತ್ರ. ಗುಳಸಾರ ಕಂದನಿಗೊಲಿದು ತಿಳಿಸ್ಯಾನ ಬಾಳಿನ ಸೂತ್ರ. ಗುಳಸಾರ ಕಂದನಿಗೊಲಿದು ತಿಳಿಸ್ಯಾನ ಬಾಳಿನ ಸೂತ್ರ. ಪುಂಡಲಿಂಗ ಗುರುವೇ ಬಾ, ಪಾಂಡುರಂಗ ಪ್ರಭುವೇ ಬಾ. ಪುಂಡಲಿಂಗ ಗುರುವೇ ಬಾ, ಪಾಂಡುರಂಗ ಪ್ರಭುವೇ ಬಾ. ಪರಮ ದಯಾ ಮೂರುತಿ ಬಾ, ಪರಮ ದಯಾ ಮೂರುತಿ ಬಾ. ಪರ ಅವತಾರಿಯ ಬಾ, ಪುಂಡಲಿಂಗ ಗುರುವೇ ಬಾ, ಪಾಂಡುರಂಗ ಪ್ರಭುವೇ ಬಾ. ಓ ಶಿವಸಾಂಬ ಜೈನ ಪಾರ್ವತೇ ಪದೇ ಶಿವ ಹರ ಹರ ಮಹಾದೇವ. ಬಹಳ ಸುಂದರವಾಗಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಗೀತೆಯನ್ನು ನಮ್ಮ ಗವಾಯಿಗಳು ಹಾಡಿದರು. ಈ ಭೂಮಿ ಮೇಲೆ ಜನ್ಮವನ್ನು ತಾಳಿರುವಂಥ ಪುಣ್ಯ ಪುರುಷರು, ಪವಾಡ ಪುರುಷರು ಮನುಕುಲ ಉದ್ಧಾರ ಮಾಡೋ ಸಲುವಾಗಿ ಹುಟ್ಟಿ ಬಂದವರು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಎಂಥ ಮಹಿಮಾವಂತರು, ಪವಾಡ ಪುರುಷರು, ವಾಕ್ಯಸಿದ್ಧಿ ಪುರುಷರು ಅಂತ ಹೇಳಿ ಪವಾಡದಾಗ ಕೇಳಕತ್ತೀವಲ್ಲ, ಅಷ್ಟೇ ಮಹಿಮಾ ಪುರುಷರು, ಪವಾಡ ಪುರುಷರು ಈ ರೋಡ್ಗೆ ಈ ಗ್ರಾಮದೊಳಗೆ ಕರ್ತೃ ಪುರುಷರಾಗಿ ನೆಲೆಸ್ಯಾರಲ್ರಿ. ಜಗದ್ಗುರು ಶಿವಲಿಂಗೇಶ್ವರರು ಕೂಡ ಅಷ್ಟೇ ಮಹಿಮಾವಂತರು. ಅವರು ಕೂಡ ಸಾಮಾನ್ಯವಾಗಿ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ಭಕ್ತರ ಭಕ್ತಿಗೆ ಒಲಿದು ಸಾಕ್ಷಾತ್ ಶಿವನೇ ಜಗದ್ಗುರು ಶಿವಲಿಂಗೇಶ್ವರರ ಪ್ರತಿರೂಪದೊಳಗ ಕೊಳ್ಳೂರು ಗ್ರಾಮದೊಳಗೆ ಗೌಡರ ಮನೆಯೊಳಗೆ ಹುಟ್ಟಿ ಬಂದವರು. ಮನುಕುಲ ಉದ್ಧಾರ ಮಾಡೋ ಸಲುವಾಗಿ, ಅನ್ಯಾಯ ಧರ್ಮ ಅತ್ಯಾಚಾರವನ್ನು ದೂರ ಮಾಡುವ ಸಲುವಾಗಿ, ಜಾತಿ ಭೇದ ಭಾವಗಳನ್ನು ತೊಳೆಯೋ ಸಲುವಾಗಿ
ಈ ಭೂಮಿ ಮೇಲೆ ಜನ್ಮ ತಾಳಿದಂಥವ್ರು ಜಗದ್ಗುರು ಶಿವಲಿಂಗೇಶ್ವರರು. ಬಾಲಕೇಡ್ ಅಂಥೇಳಿ ಆಳಂದ ತಾಲೂಕು ರೀ, ನಿಮಗೆ ಹೇಳಿದ್ದಲ್ಲ, ಅಲ್ಲಿ ಬರುತ್ತದೆ. ಜಗದ್ಗುರು ಶಿವಲಿಂಗೇಶ್ವರ ಭವ್ಯವಾದಂಥ ಒಂದು ಮಠ ಅದ. ಅಲ್ಲಿ ಹ್ಯಾಂಗ ಮಠ ಆಯಿತು? ದೆಹಲಿಯ ಔರಂಗಬಾದಶಾ ಅನ್ನುವಂಥ ಒಬ್ಬ ಮಹಾರಾಜ ತನ್ನ ಸೈನ್ಯದ ಸಮೇತವಾಗಿ ದಂಡೆತ್ತುಕೊಂಡು ಎಲ್ಲಿಗೆ ಬಂದಿದ್ದ? ಬಾಲಕೇಡದ ಹತ್ತಿರ ಒಂದು ನದಿ ಹರಿತಿರ್ತದ್ರಿ. ಈಗ ಉಡಿಚಾಣ ರೋಡ್ಗೆ ಮಧ್ಯದೊಳಗೆ ಭೀಮಾ ನದಿ ಅದಲ್ಲ, ಹಿಂಗ ಏನು ನದಿ ಒಂದೇ ಅಡ್ಡ, ಆಚೆ ಕಡೆ ಉಡಿಚಾಣ ಈಚೆ ಕಡೆ ರೋಡ್ಗೆ. ಬಾಲಕೇಡದ ಹತ್ತಿರ ನದಿ ಹರಿತಿತ್ತು, ನೀರು ಹರಿತಿತ್ತು, ಹೊಳಿ. ಅವ ಎಂಥವ ಅಂದ್ರ ಔರಂಗಬಾದಶಾ ಅಂದ್ರ ದೆಹಲಿಯಿಂದ ಬಂದಂಥ ರಾಜ ನೀರಿನ ಮ್ಯಾಲ್ರಿ, ಈ ಹೊಳಿ ನೀರು ಅಲ್ಲ, ನೀರಿನ ಮ್ಯಾಲ ಕಂಬಳಿ ಹಾಕಿ ದಿನಕ್ಕೆ 5 ಸಲ ನಮಾಜ್ ಮಾಡ್ತಿದ್ದಂತ. ತಮ ಎಂತ ಇರ್ಲಿಕ್ಕಿಲ್ಲ, ನೀರಿನ ಮ್ಯಾಲ ನಮಾಜ್ ಮಾಡ್ತಿದ್ದವ ಔರಂಗಬಾದಶಾ ಅಂದ್ರ. ಅಂತವ ಅಹಂಕಾರಿ, ನನ್ನಂಗ ನೀರಿನ ಮೇಲೆ ನಮಾಜ್ ಮಾಡೋರು ಯಾರದಾರ? ನನ್ನಂತ ಮಹಿಮಾವಂತರು ಪವಾಡ ಪುರುಷರು ಯಾರದಾರ ಅಂತೇಳಿ ಅಹಂಕಾರದಿಂದ ಬದುಕುತ್ತಿದ್ದ. ಮತ್ತವ ಎಲ್ಲಿ ವಾಸ ಮಾಡ್ತಾನ ಆ ಪ್ರದೇಶದೊಳಗ ಇರುವಂತ ಜನರಿಗೆ ತೊಂದರೆ, ಕಷ್ಟ, ಕೊಲೆ ಸುಲಿಗೆ ಮಾಡ್ತಿದ್ದ. ಹ್ಯಾಂಗಂದ್ರ ಅವ ಇರುವಂತ ಪ್ರದೇಶದೊಳಗೆ ಪ್ರಾಂತ್ಯದೊಳಗೆ ಯಾರಾದ್ರೂ ಇದ್ರಂದ್ರ ಅವ್ರ ಹಣಿ ಮ್ಯಾಗ ವಿಭೂತಿ ಹಚ್ಕೊಳಂಗಿಲ್ಲ, ಅವ್ರ ಕೊಳ್ಳಾಗ ಲಿಂಗ ಆಗಲಿ ರುದ್ರಾಕ್ಷಿಲಿ ಹಾಕೊಳಂಗಿಲ್ಲ, ಶಿವನಾಮ ನುಡಿಯಂಗಿಲ್ಲ. ಯಾರ ಕೆಲಸ ಮಾಡ್ತಾರ ಅವ್ರ ಪ್ರಾಣನೇ ತೆಗೆದು ಬಿಡವ. ಸೈನ್ಯ ತಗೊಂಡು ದಂಡೆತ್ತಿಕೊಂಡು ಬಂದಿದ್ದ. ಈಗ ಒಬ್ಬ ನಾನಿಂತೀನಿ, 10 ಜನ ನೀವು ಅದಿರಿ, ನೀವು ಹೆದರ್ಸ ಮುಂದ ನೀವು 10 ಜನ ಹೆದರ್ಸಾಕತ್ರಿ ಅಂದ್ರ ನಾ ಹೆದರ್ತೀನೋ ಏನೋ 10 ಮಂದಿ ಕೂಡ ಹೋರಾಡಬೇಕು. ಆಯ್ತ್ರಪ್ಪ, ನೀವು 10 ಮಂದಿ ಹೇಳ್ದಂಗೆ ಅಲ್ಲಿ ಅಂತೇಳಿ ಸುಮ್ ಕೂತಂದ್ರೆ ಉಳಿತೀನಿ. ಬರ್ರಿ ಮಕ್ಕಳೇ, ನಿಮ್ಮ ತೇರೇಟದ ಅಂತಂದ್ರೆ ಹಾಕೊಂಡು ಗುಮ್ಮುತ್ತೀರಿ, ಹೊಡ್ಸ್ಕೊಂಡು ಹೋಗ್ಬೇಕಾಗ್ತದ. ಎದರಾಳಿದ ನೋಡ್ಬೇಕಲ್ಲ, ನಮ್ಮ ತೂಕ ಎಟ್ಟದ್ರಿ 50 kg ಹೊರ್ತೀವಿ, 100 kg ಹೊರೋ ಅಂದ್ರೆ ಕುಂದ್ರು ಬೀಳ್ತೀವಿ ಅಲ್ಲಿ. ಮತ್ತು ಅಂಥವ ಔರಂಗಬಾದಶಾ ಅವ ಕಟ್ಟಪ್ಪಣೆ ಮಾಡಿದ, ಯಾರು ಹಣಿ ಮೇಲೆ ಭಸ್ಮ ಹಚ್ಕೊಳ್ಳಂಗಿಲ್ಲ, ರುದ್ರಾಕ್ಷಿ ಧರಿಸಂಗಿಲ್ಲ, ಶಿವನಾಮ ನುಡಿಯಂಗಿಲ್ಲ, ಯಾರೀ ಕೆಲಸ ಮಾಡ್ತೀರ ಅವರು ಪ್ರಾಣ ತೆಗಿತದ ಅಂತೇಳಿ ಆಜ್ಞೆ ಮಾಡಿದ್ದ. ಆ ಮನುಕುಲ ಉದ್ಧಾರ ಮಾಡೋ ಸಲುವಾಗಿ ಆ ಅಹಂಕಾರದಿಂದ ಮೆರೆಯುವಂತ ರಾಜ ಔರಂಗಬಾದಶನ ಅಹಂಕಾರ ಇಳಿಸೋ ಸಲುವಾಗಿ ಜಗದ್ಗುರು ಶಿವಲಿಂಗೇಶ್ವರರು ಅಲ್ಲಿಗೆ ಹೋಗುತ್ತಾರೆ. ನೀರಿನ ಮೇಲೆ ನಮಾಜ್ ಮಾಡ್ತಿದ್ದ ಔರಂಗಬಾದಶಾ. ಜಗದ್ಗುರು ಶಿವಲಿಂಗೇಶ್ವರರು ಅಲ್ಲೇ ಪಕ್ಕದೊಳಗೆ ಒಂದು ಗುಡಿಸಲ ಮನೆ ನಿರ್ಮಾಣ ಆಗಿತ್ತು. ಆ ಮನೆಯೊಳಗೆ ಅವನ ಧರ್ಮಪತ್ನಿ, ಔರಂಗಬಾದಶಾನ ಧರ್ಮಪತ್ನಿ. ಅವ ನೀರಿನ ಮೇಲೆ ನಮಾಜ್ ಮಾಡ್ತಿದ್ದ. ಜನ ಗಾಬರಿಯಾಗ ನೋಡ್ತಿರ್ತಿದ್ರು, ಅಲ್ಲೇ ಇರ್ತಿದ್ರು. ಜಗದ್ಗುರು ಶಿವಲಿಂಗೇಶ್ವರ ಅವ್ರ ಮನೆಗೆ ಬಂದು ಏನಂತಾರಂದ್ರೆ, ತಾಯಿ, ನಿಮ್ಮ ಪತಿದೇವರ ನಮಾಜ್ ಮಾಡೋ ಮುಂದೆ ಕೈ ಬೆರಳಿಗೆ ಗಾಯ ಆಗಿ ಬಳ್ಳ ಕತ್ತರಿಸಿ ಹೋಗ್ಯದ, ರಕ್ತ ಸೋರಾಗತ್ತದ, ಆ ಬಟ್ಟೆ ಕಟ್ಟಾಕ ಒಂದು ಅರಬಿ ಇದ್ರು ಕೊಡು ಅಂಥೇಳಿ ಜಗದ್ಗುರು ಶಿವಲಿಂಗೇಶ್ವರ ಕೇಳಿದ್ರು. ಆಕೆ ಅವಸರದಾಗ ಆ ಕಡೆ ನೋಡ್ಲೇ ಇಲ್ಲ. ಆ ಧರ್ಮಪತ್ನಿ ಔರಂಗಬಾದಶನ ಹೆಂಡತಿ ಬಡ ತನ್ನ ಸೀರೆ ಸೆರೆಗೆ ಹರಿದು ಅವನ ಕೈಯಾಗ ಕೊಟ್ಲು. ಹೋಗ್ಯಪ್ಪ, ಒಯ್ದು ಕಟ್ಟು. ಅಲ್ಲೇ ಸೀರೆ ಇಸ್ಕೊಂಡು ಬಂದನ. ಇಲ್ಲಿ ನೀರ ಮೇಲೆ ನಮಾಜ್ ಮಾಡ್ತಿದ್ದತ್ತ ಔರಂಗಬಾದಶಾ ಬಾಲಕೇಡದೊಳಗೆ. ನದಿಯೊಳಗೆ ನೀರಿನ ಮೇಲೆ ನಮಾಜ್ ಮಾಡ್ತಿದ್ದಂತ ಜಗದ್ಗುರು ಶಿವಲಿಂಗೇಶ್ವರರು ಹಿಂಗ ನಮಾಜ್ ಮಾಡ ಮುಂದೆ 2 ಕೈಗಳನ್ನ ಮೇಲೆ ಮಾಡಿ ಸಾಕ್ಷಾತ್ ಅಲ್ಲನ ಸ್ವರೂಪ ಅಂತೇಳಿ ಆಕಾಶವನ್ನ ನೋಡುವಾಗ, ಆಕಾಶದೊಳಗೂ ಅಲ್ಲ, ನೆಲದ ಮ್ಯಾಲೂ ಅಲ್ಲ, ನೀರಿನ ಮ್ಯಾಲೂ ಅಲ್ಲ, ಮಧ್ಯ ಭಾಗದೊಳಗ, ಆಕಾಶ ಭೂಮಿ ಮಧ್ಯದೊಳಗ ಔರಂಗಬಾದಶಾ ನಮಾಜ್ ಮಾಡುವಂತ ಸ್ಥಳದೊಳಗ ಅವನಕ್ಕಿಂತ ಮ್ಯಾಲ ಆಕಾಶ ಮತ್ತು ಭೂಮಿಯ ಮಧ್ಯದೊಳಗ ಕೈಯೊಳಗ ಲಿಂಗವನ್ನ ಹಿಡಿದುಕೊಂಡು ಲಿಂಗ ಪೂಜೆಯನ್ನ ಮಾಡಿಕೊಂಡು ಸಾಕ್ಷಾತ್ ಜಗದ್ಗುರು ಶಿವಲಿಂಗೇಶ್ವರರ ದರ್ಶನ ಕೊಡಕತ್ತಾರ. ದರ್ಶನ ಅವ್ರ ಲಿಂಗದ ಮೇಲೆ ಹಾಕಿ ನೀರು ಔರಂಗಬಾದಶನ ಮ್ಯಾಲ ಬೀಳ್ತೀವತ್ತು. ಈ ಕಡೆ ಆಕಾಶನೂ ಅಲ್ಲ, ಭೂಮಿನೂ ಅಲ್ಲ, ಮಧ್ಯದೊಳಗೆ ಸಾಧ್ಯ ಅದಾರ. ನಮ್ಮ ಕೈಲೇ ನಿಮ್ಮ ಕೈಲೇ
ಅವ ಅಂದತ್ತ ನಾನಾ ದೊಡ್ಡ ಪವಾಡ ಪುರುಷ ಶಕ್ತಿಶಾಲಿ ಅಂತ ತಿಳಿದಿದ್ದ, ನಾ ಇನ್ನ ನೀರಿನ ಮೇಲೆ ಕಂಬಳಿ ಹಾಸ್ರೆ ನಮಾಜ್ ಮಾಡಕತ್ತೀನಿ. ಪುಣ್ಯ ಪುರುಷ ಯಾರಪ್ಪ ಇವ? ಈ ಕಡೆ ಭೂಮಿನೆಲ್ಲ ಆಕಾಶನೆಲ್ಲ ಮಧ್ಯದೊಳಗ ಕುಂತ್ಕೊಂಡು ದರ್ಶನ ಕೊಡಕತ್ತಾರತ್ತೇಳಿ ಅಲ್ಲೇ ಕುಂತಲ್ಲೇ ಶರಣಾದಂಥ ಜಗದ್ಗುರು ಶಿವಲಿಂಗೇಶ್ವರರು ದರ್ಶನ ಕೊಟ್ಟ ಮೇಲೆ ಅವ ಓಡಿ ಹೋಗಿ ಆ ದಿವ್ಯ ಶಕ್ತಿಯನ್ನ ಆ ದೃಶ್ಯವನ್ನ ಹೆಂಡತಿಗೆ ತೋರಿಸ್ಬೇಕು, ಅವಳಿಗೂ ದರ್ಶನ ಮಾಡಿಸ್ಬೇಕಂತ ಓಡಿ ಮನೆಗೆ ಬಂದಂತ ಔರಂಗಬಾದ್ಶ. ಆಕೆ ಬರತನ ಅವನ ಹೆಂಡತಿ ಔರಂಗಬಾದ್ಶನ ಹೆಂಡತಿ ಗಾಬರಿ ಹಾಕಿ ಕುಂತೇಳು. ಗಂಡ ಓಡಿ ಬರೋದು ನೋಡಿ ಬಂದ ತಕ್ಷಣನೇ ಗಂಡ ಹೇಳೋದಕ್ಕಿಂತ ಮೊದಲೇ ಈಕೆ ಹೆಂಡತಿ ಅಂತೇಳಂತ, ಏನ್ರಿ ನಿಮ್ ಬಳ್ಳಿ ಕಟ್ಟಾಗಿತ್ತ ಮತ್ತೆ ರಕ್ತ ಸೋರಕತ್ತಿತ್ತ, ಕಡಿಮೆ ಆಗ್ಯದಿಲ್ರಿ ನಿಮ್ ಬಳ್ಳಿ ತೋರಿಸ್ರಿ ಅಂದಳ ಆಕಿ. ಹೋಗ ನನ್ನ ಬಟ್ಟೆ ಎಲ್ಲಿ ಕಟ್ಟತ್ತದ? ಇಲ್ರಿ ನಿಮ್ ಬಳ್ಳಿ ಕಟ್ಟಾಗ್ಯದತ್ತ, ರಕ್ತ ಸೋರಕತ್ತ, ಯಾರೋ ಬಂದು ಬಟ್ಟೆ ಕೊಡುವಂದ ನಾ ಸೀರೆ ಸೆರಗೆ ಕಿಲ್ ನೋಡ್ಬೇಕ ಸಾಕ್ಷಿ ಸೀರೆ ಸೆರಗ ಹರಿದು ಕೊಟ್ಟೆ ನೋಡು ಅಂತೇಳಿ ಸೀರೆ ಸೆರಗ ತೋರಿಸು ಹರಿದಿತ್ತು. ಹೌದಾ? ಎಂತವ ಇದ್ದ, ಕಾವ್ಯ ಬಟ್ಟೆ ಧರಿಸಿದ್ದ, ಜಡಗೋದಲ ಬಿಟ್ಟಿದ್ದ. ಹೇಳಿದಳು, ಓಹೋ ಅಲ್ಲಿ ನನಗ ದರ್ಶನ ಕೊಟ್ಟವನು ಅವನೇ ಅದನ್ನ, ಅಲ್ಲ ಅದನ್ನ ನದಿ ದಂಡಿಗೆ ಅವನ ಬಳಿ ಹೋಗಿ ಕೇಳಮ್ಮ ಅಂತೇಳಿ ಜಗದ್ಗುರು ಶಿವಲಿಂಗೇಶ್ವರ ಹತ್ರ ಬರ್ತಾರ. ಯಪ್ಪ ನಮ್ಮ ಮನೆಗೆ ಹೋಗಿ ಹಿಂಗೆ ಹೆಂಡತಿಗೆ ಸುಳ್ಳು ಹೇಳಿರತ್ತ, ನನ್ನ ಗಂಡನ ಬಟ್ಟೆ ಕಡ್ದದ, ರಕ್ತ ಸೋರಕತ್ತದ, ಅರಿಬೆ ಕೊಡು ಅಂದಿರತ್ತ, ಆಕೆ ತನ್ನ ಸೀರೆ ಸೆರಿಗೆ ಹರಿದು ಕೊಟ್ಟಾಳ್ರಿಪ್ಪ. ಎಷ್ಟು ಸುಳ್ಳು ಹೇಳಿರಲ್ಲ ಅಂದಾಗ ಆ ಏನು ಸೀರೆ ಸೆರಗೆ ಹರಿದು ಕೊಟ್ಟಿಳಲ್ರಿ, ಅದು ಕೋಪಿನ ಮಾಡ್ಕೊಂಡು ಸುತ್ತಕೊಂಡಿದ್ದ ಜಗದ್ಗುರು ಶಿವಲಿಂಗೇಶ್ವರ. ಕೋಪಿನ ಮಾಡ್ಕೊಂಡು ಸುತ್ತಕೊಂಡು ಜಗದ್ಗುರು ಶಿವಲಿಂಗೇಶ್ವರ ಹತ್ರ ಬಂದು ಕೇಳಿದ್ರ, ನಾಯಕ ಸುಳ್ಳು ಹೇಳಿ ಹೋಯಪ್ಪ ರಾಜ ಔರಂಗಬಾದ್ಶ, ನಾಯಕ ಸುಳ್ಳು ಹೇಳಿ ನಾ ಹೋಗಿಲ್ಲ ಕೇಳಿಲ್ಲ ಇಸ್ಕೊಂಡು ಬಂದಿಲ್ಲ, ಬೇಕಾದ್ರ ನಿನ್ನ ಹೆಂಡತಿ ಸೀರೆ ಸೆರಗ ಹರಿದು ಕೊಟ್ಟೇನಂತಾಳಲ್ಲ, ಆ ಸೀರೆ ಸೆರಗ ಬೇಕಾದ್ರೆ ನೋಡು ಅಂದಾಗ ಹರಿದಂತ ಸೀರೆ ಸೆರಗ ಮೊದಲ ಹ್ಯಾಂಗಿತ್ತು ಹಂಗೆ ಆಗಿತ್ತ ಜಗದ್ಗುರು ಶಿವಲಿಂಗೇಶ್ವರ ಆಶೀರ್ವಾದ. ಯಪ್ಪ ನೀವು ಪುಣ್ಯ ಪುರುಷರದಿರಿ, ನಿಮಗೆ ಶರಣ ಅದನ್ನ. ನಾನೇ ಅಹಂಕಾರದಿಂದ ನಾನೇ ದೊಡ್ಡವಂತ ಬದುಕ್ತಿದ್ದ, ನಾನು ಮಾಡಿದ ತಪ್ಪು ಕ್ಷಮ ಮಾಡ್ರಿ, ನನಗೆ ಆಶೀರ್ವಾದ ಮಾಡ್ರಿ ಅಂದ್ರೆ, ನಿನಗೆ ಆಶೀರ್ವಾದ ಮಾಡ್ಬೇಕಾದ್ರೆ ನಾ ಹೇಳಿದ 3 ಕೆಲಸ ಮಾಡಬೇಕು ಅಂದ್ರೆ ಅವ್ರು ಜಗದ್ಗುರು ಶಿವಲಿಂಗೇಶ್ವರ ಏನು ಹೇಳ್ರಿಪ್ಪ ಅಂತೇಳಿ ಶರಣಾಗ್ಯಾನ ಔರಂಗಬಾದ್ಶ. ಒಂದೇದು, ನೀ ಹಣೆ ಮೇಲೆ ವಿಭೂತಿ ಹಚ್ಕೊಂಡವ್ರಿಗೆ, ಕೊಳ್ಳಾಗ ಲಿಂಗ ಕಟ್ಕೊಂಡವ್ರಿಗೆ, ರುದ್ರಾಕ್ಷಿ ಹಾಕ್ಕೊಂಡವ್ರಿಗೆ, ಭಕ್ತಿಯಿಂದ ಶಿವನಾಮ ಸ್ಮರಣೆ ಮಾಡಿದವ್ರಿಗೆ ದ್ವೇಷ ಮಾಡಬಾರ್ದು, ಪ್ರೀತಿ ಮಾಡಬೇಕಿನ ಮೇಲೆ. ಇದು ಒಂದೇ ಮಾತು, ಇದು ಒಂದೇದು. ಅವ್ರಿಗೇನೋ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ಅವ್ರ ಪ್ರಾಣ ತೆಗಿಬಾರ್ದು. ಇದು 1ನೇ ಮಾತು. ಆಯ್ತ್ರಿಪ್ಪ ಅಂದ. ಮುಂದೆ 2ನೇದಾಗಿ ಏನು ಕೇಳ್ತಾರಂದ್ರ, 135 ಹಳ್ಳಿಗಳಿಗೆ ಭೂಮಿ ಉಂಬಳಿಯಾಗಿ ಅಂದ್ರೆ ದಾನವಾಗಿ ಊಟ ಮಾಡಕ್ಕೆ ಕೊಡ್ಬೇಕು ನೀವು 135 ಹಳ್ಳಿಗೆ. ಹ್ಞೂ ಅಂದ. ಮುಂದೆ ಯಪ್ಪ ಇವೆರಡೂ ನೀವು ಹೇಳ್ದಂಗ ಮಾಡೇನ್ರಿ. ಈಗ ಕೊಳ್ಳಗಲಿಂಗ ರುದ್ರಾಕ್ಷಿ ಭಸ್ಮ ಹಚ್ಕೊಂಡು ಶಿವನಾಮ ಸ್ಮರಣೆ ಮಾಡಿದವ್ರಿಗೆ ಈಗ ಕೊಲ್ಲಬೇಡ ಅಂದ್ರಿ, ದ್ವೇಷ ಮಾಡಬೇಡ ಅಂದ್ರಿ, ಬಿಟ್ಟ. 135 ಹಳ್ಳಿ ಜನರಿಗೆ ಉಂಬಳಿಯಾಗಿ ಭೂಮಿ ದಾನ ಕೊಡು ಅಂದ್ರಿ, ಕೊಡ್ತೀನಿ. ಅದರ 3ನೇದು ನಂದೊಂದು ಆಸೆ ಅದ ರೀ, ಅದು ನಾ ಹೇಳ್ದಂಗೆ ಆಗ್ಬೇಕು ಹೇಳು ಅಂದ್ರು. ಮತ್ತು ನಿಮ್ಮಂಥ ಪುಣ್ಯ ಪುರುಷರ ದರ್ಶನ ಆಗ್ಯದ, ನಿಮ್ಮಂಥ ಪುಣ್ಯ ಪುರುಷರ ಒಂದು ಗುಡಿ ಇಲ್ಲಿ ಕಟ್ಟಬೇಕಂತ ನನ್ನ ಆಸೆ ಅದ ನದಿ ದಂಡೆಗೆ. ನೀವು ಅವಕಾಶ ಕೊಡ್ಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ದವ. ಅವಾಗ ಜಗದ್ಗುರು ಶಿವಲಿಂಗೇಶ್ವರ ಅಂತಾರ, ಆಯ್ತಪ್ಪ ನೀ ಹೇಳ್ದಂಗ ಇಲ್ಲಿ ಗುಡಿ ನಿರ್ಮಾಣ ಆಗಬೇಕಂದ್ರ, ಮಠ ನಿರ್ಮಾಣ ಆಗಬೇಕಂದ್ರ ಮುಂಜಾನೆ ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರೊಳಗ ಆ ಮಠ ಆಗಲಿ ಗುಡಿ ಆಗಲಿ ಮಂದಿರದ ನಿರ್ಮಾಣದ ಕೆಲಸ ಸಂಪೂರ್ಣ ಆಗಬೇಕು. ಮುಂಜಾನೆ ಸೂರ್ಯ ಹುಟ್ಟಿ ಸಾಯಂಕಾಲ ಸೂರ್ಯ ಮುಳುಗೋದ್ರಾಗ ಆ ಮಠ ಆಗಲಿ ಗುಡಿಯಾಲಿ ಕಟ್ಟು ಮುಗಿಸ್ಬೇಕು. ಅಂದ್ರೆ ನಾ ಇರ್ತೀನಿ ಅಂದ್ರೆ ಅವರು ಜಗದ್ಗುರು ಶಿವಲಿಂಗೇಶ್ವರ ಹೇಳ್ದಂಗ ಇವತ್ತಿಗೂ ಇದೇ ಆಳಂದ ತಾಲೂಕು ಬಾಲ್ಕೇಳ್ರಿ ಜಗದ್ಗುರು ಶಿವಲಿಂಗೇಶ್ವರ ಮಠ ಅದ. ಸೂರ್ಯ ಹುಟ್ಟಿ ಸೂರ್ಯ ಮುಳುಗೋದ್ರನ್ಯಾಗ
ಕಟ್ಟಿದಂಥ ಮಠ 135 ಹಳ್ಳಿಗಳಿಗೆ ಭೂಮಿ ಉಂಬಳಿ ಕೊಟ್ಟಂಥದ್ದು. ಇವತ್ತು ಆ ಭಾಗದ ಜನ ಕೊಳ್ಳಾಗ ಲಿಂಗ, ರುದ್ರಾಕ್ಷಿ, ಭಸ್ಮ, ಶಿವನಾಮ ಸ್ಮರಣೆ ನುಡಿತಾರಂದ್ರೆ ಅದು ಜಗದ್ಗುರು ಶಿವಲಿಂಗೇಶ್ವರ ಆಶೀರ್ವಾದ. ಅಂತ ಸಾಕ್ಷಾತ್ ಜಗದ್ಗುರು ಶಿವಲಿಂಗೇಶ್ವರ ಸುಕ್ಷೇತ್ರ ರೋಡಿಗೆ ಗ್ರಾಮದೊಳಗೆ ನೆಲೆಸ್ಯಾನಂದ್ರ ನೀವೇ ಪುಣ್ಯವಂತರು, ನೀವೇ ಧನ್ಯವಂತರು. ಎಂತೆಂಥ ಪುಣ್ಯ ಪುರುಷರು ಇವರೆಲ್ಲ. ಗುಳಸಾರ ಪುರಾಣ ಕೇಳಾಗತ್ತೀವಿ. ಜಗದ್ಗುರು ಶಿವಲಿಂಗೇಶ್ವರರ ಗುಡಿಯೊಳಗೆ ಕುಂತೀವ, ಅವನ ಮಠದ ಅಂಗಳದಾಗ ಕುಂತೀವಂದ್ರೆ ಇವತ್ತು ನಿಜವಾಗಲ್ಲ ನಾವೇ ಪುಣ್ಯವಂತರು, ಧನ್ಯವಂತರು. ಮತ್ತು ಅದೇ ರೀತಿಯೊಳಗೆ ತ್ರಿಮೂರ್ತಿ ಅಪ್ಪವ್ರನ್ನು ವಾಕ್ಯ ಸಿದ್ಧಿನೇ ರೀ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನಾಗ ಮಲ್ಲಾಬಾದ್ ಆಗ್ತದ. ಈ ನೀವು ಅಫ್ಜಲ್ಪುರದೇನು ಚೌಡಾಪುರ ಮಾರ್ಗವಾಗಿ ಹೋಗಾಕತ್ರಿ ಅಂದ್ರೆ ಮಲ್ಲಾಬಾದ್ ಅಂಥೇಳಿ ಊರೇ ಅದ ರೀ. ರೋಡಿಗೆ ಅಲ್ಲೇ ಬಸ್ ನಿಂದಿರ್ತಾವ. ಅಲ್ಲೊಂದು ಶಕ್ತಿ ದೇವತೆ ಗುಡಿನೂ ಅದ, ವಿಜಯಲಕ್ಷ್ಮಿ ಗುಡಿ ಅಂಥೇಳಿ ದೇವಿ ಗುಡಿ ರೋಡಿಗೆ. ನಿಮಗೆ ಹೇಳ್ತೀನಿ, ಅದು ಅಂಥ ಶಕ್ತಿ ಅದ ರೀ. ಅಲ್ಲಿ ಯಾರು ಗಾಡಿ ನಿಂದ್ರಿಸಿ ಚಂದ ಭಕ್ತಿಯಿಂದ ದರ್ಶನ ಮಾಡಿಕೊಂಡು ಗುಲ್ಬರ್ಗ ಹೋಗೋರು, ಅಫ್ಜಲ್ಪುರಕ್ಕೆ ಹೋಗಿ ಪ್ರತಿಯೊಬ್ಬರು ನಾನೂ ನಿಂದ್ರಿಸ್ತೀನಿ. ಮತ್ತು ನಾನು ಬೇರೆ ಅಲ್ಲ, ಹೊಂಟ ದಾರಿಗಂದ್ರೆ ನಾನು ನಿಂದ್ರಿಸಿ ನಮಸ್ಕಾರ ಮಾಡ್ತೀನಿ. ಅಷ್ಟು ಶಕ್ತಿನೂ ಅದ. ಒಂದು ನಂಬಿಕೆ, ಎಲ್ಲಿ ತನ ನಂಬಿಕೆ ಅದ ಅಲ್ಲಿ ತನ ನಮಗೆ ಕಾಪಾಡ್ತಾನೆ ದೇವ್ರು. ಯಾವಾಗ ನಂಬಿಕೆ ಸುಳ್ಳಾತದ ಕೈ ಬಿಡ್ತಾನೆ ನೋಡ್ರಿ. ಇದು ಒಂದೇ ಮಾತು ನಿಮ್ಗೆ ಹೇಳೋದು. ನಂಬಬೇಕು ದೇವರಿಗೆ, ಗುರುಗಳಿಗೆ, ತಾಯಿಗೆ, ಜಗನ್ಮಾತೆಗೆ ನಂಬಿ ನಡೆದಿವಂದ್ರೆ ಕಾಯ್ತಾರವರು. ಅಂತ ಮಲ್ಲಾಬಾದ್ ಗ್ರಾಮದಾಗ ಒಬ್ಬ ಆಯಿ ತನ್ನ ಮೊಮ್ಮಗಳಿಗೆ ಕರ್ಕೊಂಡು ಗುಳಸಾರ ಮಠಕ್ಕೆ ಬಂದಿಲ್ಲ. ಯಾವಾಗ? ಮಣೆ ಅಮಾವಾಸ್ಯೆ ದಿವಸ ತ್ರಿಮೂರ್ತಿ ಅಪ್ಪವರಿದ್ದಾಗ. ಇದಕ್ಕೆ ಸಾಕ್ಷಿ ಯಾರಂದ್ರೆ ನಮ್ಮ ಗುಳಸಾರ ದೇವ ಬಂದಾರ ಈಗ ಶಿವಲಿಂಗಪ್ಪಣ್ಣ ಅಂಥೇಳಿ ಮುತ್ತೇವ್ರ ಹತ್ರನೇ ಇರ್ತಾರೆ. ಅವರೊಬ್ಬರು ಸಾಕ್ಷಿ, ಇನ್ನೊಬ್ರು ಮಲಕೈ ಸ್ವಾಮಿಗಳು ಅಂತೇಳಿ. ನೀವು ಹೋಗ್ಬೇಕಾದ್ರೆ ಅವ್ರಿಗೆ ಕೇಳಬಹುದು. ಗುಳಸಾರಕ್ಕೆ ಅವತ್ತು ಮಣ್ಣೆತ್ರ ಅಮಾಸೆ, ಮಣ್ಣೆತ್ತಿನ ಅಮಾಸೆ ಆಯಿ ಮಗಳು ಬಂದಾರ. ಬಹುತೇಕ ಅಮಾಸೆ ದಿನ ಹ್ಯಾಂಗ ಭಕ್ತರು ಇರ್ತಾರ, ಸಾಲಾಗಿ ನಿಂದಿರ್ತಾರ, ದರ್ಶನ ಮಾಡ್ತಾರ ಅನ್ನೋದು ನಿನ್ನೆ ದಿವಸ ನಾವು ಹೋದಾಗ ನೋಡ್ದ. ಅಂತ ಉರಿ ಬಿಸಿಲಿನಾಗೂ ಕೂಡ ಭಕ್ತಿಯಿಂದ ಸಾಲಾಗಿ ನಿಂತು ಪ್ರಭುವಿನ ದರ್ಶನ ಮಾಡಿ ಸದ್ಗುರು ಅಭಿನವ ಪುಂಡಲಿಂಗ ಶಿವಯೋಗಿಗಳ ಕೈಯಿಂದ ಆ ಪ್ರಸಾದ ತಗೊಳ್ತಾರ, ದಾಸೋಗನಾಗ ಪ್ರಸಾದ ಮಾಡ್ತಾರಂದ್ರೆ ನಿಜವಾಗಲೂ ನಿನ್ನೆ ದಿವಸ ಇಷ್ಟ ಆನಂದ ಆಯಿತು. ಪ್ರಭುವಿನ ಸನ್ನಿಧಿಯೊಳಗೆ ಸೇವಾ ಮಾಡೋದು ಆಯಿತು, ಸದ್ಗುರು ಅಭಿನವ ಪುಂಡಲಿಂಗ ಶಿವನ ಆಶೀರ್ವಾದ ಪಡೆಯೋದು ಆಯಿತು. ವಿಶೇಷವಾಗಿ ಬಹಳ ಸಂತೋಷ ಅನಿಸಿದಂದ್ರೆ ದಾಸೋಗನಾಗ ಪ್ರಸಾದ ಮಾಡಿದ್ರಿ. ಸಾಮಾನ್ಯ ಎಲ್ಲ ಭಕ್ತರ ಜೊತೆಗೆ ನಾವು ಕುಂತು ಪ್ರಸಾದ ಮಾಡೋದಲ್ಲ. ಯಾಕಂದ್ರೆ ನಿಮ್ಮ ತಲೆಯಾಗ ಬೇರೆ ಓಡ್ತಿರ್ತಾವೆ. ಮುತ್ಯವರ ಪುರಾಣ ಮುತ್ತರ ಮ್ಯಾಕ್ ಕೊಡ್ಬೇಕು, ಕಾಲು ಕೊಡ್ಬೇಕು, ಅವ್ರಿಗೆ ಅದು ಉಣಿಸ್ಬೇಕು, ನಾವು ಇದೇ ಉಣ್ಬೇಕು, ಇಂಥವು ಓಡ್ತಿರ್ತಾವೆ. ನಮಗೆ ಹಂಗೆ ಬದುಕ ಆಸೆ ಇರಂಗಿಲ್ಲ ರೀ. ಸಾಮಾನ್ಯರ ಜೊತೆ ಸಾಮಾನ್ಯರಾಗೇ ಇರ್ಬೇಕು. ಭಕ್ತಿ ಅಂದರೆ ಎಲ್ಲ ಒಂದೇನೆ. ಮಕ್ಕಳಂದ್ರೆ ಎಲ್ಲರೂ ಒಂದೇ ಗುರುವಿಗೆ. ದೊಡ್ಡವರು ಸಣ್ಣವರು ಅಂತಲ್ಲ, ಗುರುವಿನ ಮಕ್ಕಳಾದ್ಮೇಲೆ ಎಲ್ಲರೂ ಮಕ್ಕಳೇ. ಹಾಗಾಗಿ ನಿಜವಾಗಲ್ಲ ಅಲ್ಲಿ ನಿನ್ನೆ ನಮ್ಮ ಗೌಡ್ರು, ನಾನು, ನಮ್ಮ ಮಲ್ಲೋಣ, ಇನ್ನೊಂದು 2-3 ಕಲಾವಿದರು ಬಂದಿದ್ರು. ಅಲ್ಲಿ ದಾಸೋಗ ಪ್ರಸಾದ ಏನು ಮಾಡ್ತಾರೆ ಎಲ್ಲರೂ ಅಲ್ಲಿ ಕುಂತು ಊಟ ಮಾಡಕತ್ತೀವಿ. ಇಷ್ಟು ಆನಂದ ಆಯಿತು. ಅಲ್ಲಿ ಸಾಂಬಾರೇ ಐತ್ರಿ, ದಾಸೋಗನ ಕೊಬ್ಬರಿ ಹಾಕಿ ಸಾರ ಬೇಸ್ ಮ್ಯಾಗ ಒಂದು ಗಂಗಳ ಕುಡಿಬೇಕಂದ ಭಕ್ತರಿಗೆಲ್ಲ ನೀಡಾಕತ್ತಾರ. ಅವ್ರಿಗೆ ಬಿಡಿಸಿ ನಾ ಕುಡಿಯೋದು ಯಾಕತ್ತೇಳಿ ಸುಮ್ಮಕೈ ತೊಗೊಂಡು ನೀರು ಕುಡಿದು ಬಂದನ. ಅದು ಒಂದೇ ಉದ್ದೇಶ. ಅಂಥ ಸದ್ಗುರುಗಳ ಮಠಕ್ಕೆ ಬಂದಾಳ ಆಯಿ ಮೊಮ್ಮಗಳು ಮಲ್ಲಾಬಾದ್ ಗ್ರಾಮದಿಂದ. ಎದಕ್ಕೆ ಬಂದಾಳ ಅಂದ್ರೆ ಆ ಮೊಮ್ಮಗಳಿಗೆ ಏನು ಕರ್ಕೊಂಡು ಬಂದಾಳಲ್ರಿ, ಆ ಕೂಸಿಗೆ ಮಾತಾಡಕ್ಕೆ ಬರ್ತಿದ್ದಿಲ್ಲ, ಮಾತಿದ್ದಿದ್ದಿಲ್ಲ. ಆಗಿದ್ದ ಇದು ಘಟನೆ, ಸುಳ್ಳಲ್ಲ. ಮಾತಾಡಕ್ಕೆ ಬರ್ತಿದ್ದಿಲ್ಲ, ಮಾತು ಬರ್ತಿದ್ದಿಲ್ಲ. ಎಲ್ಲ ತೋರ್ಸ್ಯಾಳ ಮಾಡ್ಯಾಳ, ಎಲ್ಲಿ ಹೋದ್ರೆ ಆರಾಮಾಗಿಲ್ಲ. ಕೊನೆಗೆ ಗೊಳಸಾರಕ್ಕೆ ಬರ್ಬೇಕಾದ್ರೆ ಪ್ರತಿ ವರ್ಷವೂ ಕೂಡ ಗೊಳಸಾರ ಗ್ರಾಮದಿಂದ ಸದ್ಗುರುಗಳ ಪುಣ್ಯ ಸ್ಮರಣೋತ್ಸವ ಸಮಯಕ್ಕೆ ಭಜನಾ ಸಂಘದವರು ಮಲ್ಲಾಬಾದದಿಂದ ಪ್ರತಿ ವರ್ಷ ಪಾದಯಾತ್ರೆ ಮಾಡ್ಕೊಂತ ಬಂದು ಪುಣ್ಯ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವದೊಳಗೆ ಇದ್ದು ಭಜನೆ ಮಾಡಿ ಮರುದಿನ ಪ್ರಭುಗಳ ಸದ್ಗುರುಗಳ ಅಭಿನವ ಪುಂಡಲಿಂಗ ಶಿವಯೋಗಳ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಅವ್ರು ಊರಿಗೆ ಹೋಗ್ತಾರೆ. ಇವತ್ತಿಗೂ ಪ್ರತಿ ವರ್ಷ ಆ ಮಲ್ಲಾಬಾದ ಗ್ರಾಮದ ಜನ ಏನು ಬರ್ತಿದ್ರಲ್ಲ, ಒಂದಿಷ್ಟು ಭಕ್ತಿ ಇತ್ತು. ಆ ಆಯಿ ಮೊಮ್ಮಗಳು ಕರ್ಕೊಂಡು ಗೊಳಸಾರಕ್ಕೆ ಬಂದಳ. ಅಮಾಸ್ಯದ ಸಾಲಾಗಿ ಭಕ್ತರು ನಿಂತಾರ. ಸರ್ತಿ ಸಾಲಿನಾಗ ನಿಂತಳ ಆಯಿನ ಮೊಮ್ಮಗಳಿತ್ತು. ಜನ ಕರುಣೆ ಅದಾರ, ಇಲ್ಲ ಅಂದ್ರೆ ಇಲ್ಲ, ಅದ ಅಂದ್ರೆ ಅದ. ಮಾನವೀಯತೆ ಮನುಷ್ಯತ್ವ ಅದ ಎಲ್ಲರ ಬಲಿ. ಅದ ಅಂದ್ರೆ ಉಳಿತದ, ಇಲ್ಲಂದ್ರೆ ಉಳಿಯಂಗಿಲ್ಲ. ಅದು ಇಲ್ಲೇ ಇಲ್ಲ. ಈಗ ಅಂತೀವಿ ನೋಡ್ರು, 4 ಮಂದಿ ಕಟ್ಟಿ ಮೇಲೆ ಕೂತು ಕಾಲ ಕೆಟ್ಟದ, ಜನ ಕೆಟ್ಟದ, ಊರು ಕೆಟ್ಟದ, ನೀರು ಕೆಟ್ಟದ, ಆಹಾರ ಕೆಟ್ಟದ. ಏನೂ ಕೆಟ್ಟಿಲ್ಲ. ಅದೇ ಸೂರ್ಯ ಅದನ, ಅದೇ ಚಂದ್ರ ಅದನ, ಅದೇ ಭೂಮಿ ಅದ, ಅದೇ ಆಕಾಶ ಅದ, ಅದೇ ಬದುಕದ.
ಕೆಟ್ಟಿದ್ದು ಕಟ್ಟಿ ಮೇಲೆ ಕೂತವ್ರ ಜನ ಅಂತಾರಲ್ಲ ಕಾಲ ಕೆಟ್ಟದ ಅಂತೇಳಿ. ಕಾಲ ಕೆಟ್ಟಿಲ್ಲ, ಕಟ್ಟಿ ಮೇಲೆ ಕೂತು ಮಾತಾಡ 4 ಮಂದಿ ತಲೆ ಕೆಟ್ಟದ. ತಲೆ ಕೆಟ್ಟ ವಿಚಾರ ಬಂದಾಗ ಕೆಟ್ಟ ಕಾಣಿಸ್ತದ. ನೋಡುವಂತ ನೋಟ ಒಳ್ಳೇದಿತ್ತಂದ್ರ ನೋಡುವಂತ ನೋಟ ಒಳ್ಳೇದಿತ್ತಂದ್ರ ಸ್ವರ್ಗವಾಗಿ ಕಾಣಿಸ್ತದ. ಬಸವಣ್ಣವ್ರು ಹೇಳ್ಯಾರಲ್ಲ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಇದು ಸತ್ಯ ಕೂಡಲ ಸಂಗಮ ದೇವ. ಅಷ್ಟೇ ಅದ ಜೀವನ. ಬಹಳ ತಿಳ್ಕೊಳಕ ಬಹಳ ಆಳವಾಗಿ ಹೋಗೇಬೇಡ್ರಿ ನೀವು ಜೀವನದಾಗ. ಮ್ಯಾಲೇದ ಜೀವನ ತಿಳ್ಕೊಳ್ಳೋಂತ ಅರ್ಥ 2 ಸಾಲಿನಾಗದ. ಕನಿಕರ ಇತ್ತು ಅವತ್ತು ಅಮಾಸಿ, ಜನ ಎಲ್ಲ ಸರ್ತಿ ಸಾಲಿಗೆ ಭಕ್ತರು ನಿಂತಾರ. ವಯಸ್ಸಾಗಿ ತಾಯಿಗೆ ಪಾಪ ವಯಸ್ಸಾಗ್ಯದ, ಕೂಸಿಗೆ ತೊಗೊಂಡು ಮೊಮ್ಮಗಳಿಗೆ ತೊಗೊಂಡು ಬಂದದ, ಬಿಸಿಲಾಗ ನಿಂತದ. ಆಯಿ ನಾವು ಆಮೇಲೆ ದರ್ಶನ ಮಾಡಿದ್ರಿತ್ತು, ಆಯಿಗೆ ಮುಂದೆ ಬಿಡ್ರಿ. ತ್ರಿಮೂರ್ತಿ ಅಪ್ಪವರು ಅಂತಃಕರಣದ ದೃಷ್ಟಿಯಿಂದ ನೋಡಿ, ಬಾರವ ಬಾ ಕಾಶಿ ಅಂತ ಕರೀತಾರ. ಮೊಮ್ಮಗಳಿಗೆ ತೊಗೊಂಡು ಹೋಗಿ ದರ್ಶನ ಮಾಡಿ, ಯಪ್ಪ ಇದು ನನ್ನ ಮೊಮ್ಮಗಳದ, ಇದು ನನ್ನ ಮೊಮ್ಮಗಳ ಹುಟ್ಟದಾಗಿ ನಡೆದು ಕೂಡ ಇದಕ್ಕ ಮಾತೇ ಆಡಂಗಿಲ್ಲ, ಮಾತೇ ಬರಲಾಗ್ಯಾವ. ಯಪ್ಪ ನಿಮ್ಮ ನಂಬಿ ಬಂದಿನಿ, ಕೈ ಬಿಡಬೇಡ್ರಿ ಭಕ್ತುಳದು. ನನ್ನ ಮೊಮ್ಮಗಳಿಗೆ ಮಾತಾಡುವಂತ ಶಕ್ತಿ ಆಶೀರ್ವಾದ ಮಾಡ್ರಿ ಅಂದಾಗ, ಆಯ್ತವ ಅಪ್ಪ ಕಾಯ್ತಾನ, ಅಪ್ಪ ಆಶೀರ್ವಾದ ಮಾಡ್ತಾನ, ಅಪ್ಪದಾನ ಚಿಂತೆ ಮಾಡಬೇಡ, ತಗೋ ತೀರ್ಥ ಪ್ರಸಾದ ತೊಗೊಂಡು ಪ್ರಸಾದ ಮಾಡಿ ಹೋರಿ ಅಂತೇಳಿ ತೀರ್ಥ ಪ್ರಸಾದ ಕೊಟ್ಟು ಪ್ರಸಾದ ಮಾಡಿ ಹೋಗು. ಅಪ್ಪದಾನ, ಅಪ್ಪ ನಿನ್ನ ಮೊಮ್ಮಗಳು ಬದುಕು ಉದ್ಧಾರ ಮಾಡ್ತಾನೆ, ಮಾತಾಡುವಂತ ಶಕ್ತಿ ಕೊಡ್ತಾನ, ಪ್ರಸಾದ ಮಾಡಿ ಹೋರಿವ, ಪ್ರಸಾದ ಮಾಡಿ ಹೋರಿ ಅಂತೇಳಿ ತ್ರಿಮೂರ್ತಿ ಅಪ್ಪವ್ರು ಹೇಳ್ಯಾರ. ನಮಗೆ ಹೇಳ್ತೀನಿ, ಮನೆ ಹತ್ರ ಅಮಾಸೆ ದಿನ ಹೋಗಿ ಇದಾಗಿದ್ದಿದ್ದು ದಾಸೋಗನಿಗೆ ಪ್ರಸಾದ ಮಾಡಿ, ತ್ರಿಮೂರ್ತಿ ಅಪ್ಪವರು ದರ್ಶನ ಮಾಡಿ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪ್ರಭುಸಿದ್ದರಾಯನ ಗದ್ದಿಗೆ ದರ್ಶನ ಮಾಡಿ, ಪ್ರಸಾದ ಮಾಡಿ ಊರಿಗೆ ಹೋಗ್ಯಾರ ಮಲ್ಲಬದಕ. ಮುಂದೆ ಮನೆ ಹತ್ರ ಅಮಾಸೆ ಆದ್ಮೇಲೆ ಕಡ್ಲಿಗರ ಹುಣ್ಣಿ ಅಂತ ಬರ್ತದ್ರಿ. ಮನೆ ಹತ್ರ ಅಮಾಸೆ ಆದ್ಮೇಲೆ ಆ ಹುಣ್ಣಿಗೆ ಅಥವಾ ಹುಣ್ಣಿ ಆದ 1 ದಿನಕ್ಕೆ 2 ದಿನಕ್ಕೆ 3 ದಿವಸಕ್ಕೆ ಪುಂಡಲಿಂಗ ಶಿವಗಳ ಪುಣ್ಯ ಸ್ಮರಣೋತ್ಸವ 3 ದಿವಸಕ್ಕೆ. ಅವಾಗ ಮಲ್ಲಾಬಾದದಿಂದ ಜನ ಭಜನಾ ಸಂಘದವ್ರು ಏನು ಪ್ರತಿ ವರ್ಷ ಬರ್ತಾರಲ್ಲ, ನಡ್ಕೋಂತ ಗೊಳಸಾರಕ್ಕೆ ಬಂದಾರ. ಅವ್ರ ಸಂಗಾಟ ಭಜನಾ ಸಂಘದ ಸಂಗಾಟ ಆ ಆಯಿ, ಆ ಮೊಮ್ಮಗಳು, ಆ ಹುಡುಗಿದ ಅವ್ವ ಅಪ್ಪ ಎಷ್ಟೋ ಜನ ಗೊಳಸಾರಕ್ಕೆ ಬಂದ್ರು. ದರ್ಶನ ಮಾಡ್ಯಾರ, ಪ್ರಸಾದ ಮಾಡ್ಯಾರ. ಸದ್ಗುರು ತ್ರಿಮೂರ್ತಿ ಶಿವಯೋಗಿಗಳ, ಚಿನ್ಮಯ ಮೂರ್ತಿ ತ್ರಿಧರ ಶಿವಯೋಗಿಗಳ ಮುಂದ ಆ ಆಯಿ ಅಂತಳಂತ, ಯಪ್ಪ ನಿಮ್ಮ ಆಶೀರ್ವಾದದಿಂದ ಪ್ರಸಾದ ಮಾಡಿ ಹೋದಿವಿ, ತೀರ್ಥ ಪ್ರಸಾದವನ್ನ ತಗೊಂಡು ಹೋದಿವಿ, ಪ್ರಭುವಿನ ಸ್ಮರಣೆ ಅಪ್ಪನ ಧ್ಯಾನ ಮಾಡಿದಿವಿ. ಇಷ್ಟು ವರ್ಷದಿಂದ ಮಾತಾಡಕ್ಕೆ ಬರಲಾರ್ದಂತ ನನ್ನ ಮೊಮ್ಮಗಳು ಈಗ ನಿಮ್ಮ ಆಶೀರ್ವಾದದಿಂದ ಮಾತಾಡುವಂತ ಶಕ್ತಿ ಪಡೆದಾಳ. ಒಟ್ಟ ಮಾತಾಡಲಾರದಂತ ಹುಡುಗಿ ತೊದಲು ಈ ಮೊದಲು ಕಲಿಯ ಮುಂದೆ ಸಣ್ಣವರಿದ್ದಾಗ ತಾಯಿ ಎದೆ ಹಾಲು ಕುಡಿಯೋ ಮುಂದೆ ಮೊದಲ ನುಡಿ ಅಂತ ಕರೀತಾರ ನೋಡ್ರಿ. ಈಗ ಅವ್ವಗ ಅಪ್ಪಗ ಆಯಿಗೆ ಮುತ್ಯಾಗ ಕರಿಯ ಮುಂದೆ ಸ್ವಲ್ಪ ತೊದಲಿಸ್ತಾವ, ನಾಲಿಗೆ ತಡಬರ್ಸ್ತದ. ಹಾಗ ಮಾತಾಡಕ್ಕೆ ಚಾಲು ಮಾಡಿ ಮುಂದೆ ಮಾತಾಡುವಂಥ ಶಕ್ತಿನೇ ಬರ್ತತ್ತ. ಅದನ್ನು ಬರ್ಕೋಬೇಕಂದ್ರೆ ಅಂದ್ರೆ ಆದಂಥ ಪವಾಡಗಳು ಅವ್ರ ಹೆಸರುಗಳು ಬರ್ಕೋಬೇಕಂತೇಳಿ ನಮ್ಮ ಶಿವಲಿಂಗಪ್ಪಣ್ಣವರು ಮತ್ತು ಮಲಕೈ ಮುತ್ತಿಯವರು ಅಂಥೇಳಿ ಅವರೆಲ್ಲ ಹೆಸರು ನೀವು ಹೊರಗಿರುವ ಹೆಸರು ಬರ್ಕೋತೀವತ್ತ ನಟಿಗೆ ಇವರು ಹೊರಗೆ ಬರೋಟಿಗೆ ಅವ್ರಿಗೆ ಇವರು ಭೇಟಿಯಾಗಿಲ್ಲ, ಇವ್ರಿಗೆ ಅವ್ರು ಭೇಟಿಯಾಗಿಲ್ಲ. ಹಾಗಾಗಿ ಆ ಹುಡುಗಿ ಹೆಸರು ಏನಂತೇಳಿ ಉಲ್ಲೇಖ ಮಾಡಿಲ್ರಿ, ಮತ್ತೊಂದೇನಿಲ್ಲ. ಆದ್ರೆ ಮಲ್ಲಾಬಾದ್ನಾಗ ಹೋಗಿ ಇಷ್ಟು ಸಾಕು ಪತ್ತೆ ಹಚ್ಚಕ, ಅವ್ರು ಯಾರ ಮನೆ ಯಾರ ಹೆಸರು ಅಂತೇಳಿ ಪತ್ತೆ ಹಚ್ಚಕ್ಕದೇನು ದೊಡ್ಡ ಕೆಲಸ ಅಲ್ಲ. ಆದ್ರೆ ಯಾಕೆ ಹೇಳ್ತೀನಿ ಅಂದ್ರ, ಇಂಥ ಅದ್ಭುತ ಶಕ್ತಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರನೂ ಇತ್ತು, ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಶಿವಯೋಗಿಗಳ ಹತ್ರನೂ ಇತ್ತು, ಪ್ರಸ್ತುತ ಈಗಿರುವಂತ ಅಭಿನವ ಪುಂಡಲಿಂಗ ಶಿವಯೋಗಿಗಳ ಹತ್ತಿರನೂ ಅದಾನೆ. ಪುಂಡಲಿಂಗ ಶಿವಯೋಗಿಗಳು ಏನಾದ್ರೂ ಕಷ್ಟ ಅಂತ ಬಂದ್ರೆ ಪ್ರಭು ಅಂತಿದ್ರು, ತ್ರಿಮೂರ್ತಿ ಅಪ್ಪವರು ಅಪ್ಪ ಅಂತಿದ್ರು. ಈಗ ಅಭಿನವ ಪುಂಡಲಿಂಗ ಶಿವಯೋಗಿಗಳ ಹತ್ರ ಏನೇ ಕಷ್ಟ ಅಂತ ಹೇಳ್ಕೊಂಡು ಹೋದ್ರು ಕೂಡ ಅಪ್ಪೋರು ಕಾಯ್ತಾರ ಅಂಥೇಳಿ ಆಶೀರ್ವಾದ ಮಾಡ್ತಾರ. ಮತ್ತು ಯಾರು ಆಶೀರ್ವಾದ ತಗೊಂಡು ತಗೋತಾರ ಭಕ್ತಿಯನ್ನು ನಡ್ಕೋತಾರ, ಅವ್ರು ಉದ್ಧಾರ ಆಗಾಕತ್ತಾರ. ಅದಕ್ಕೆ ಒಂದಲ್ಲ ಎರಡಲ್ಲ
ಅನಂತ ಲೀಲೆ ಪವಾಡಗಳು ಅವು ಎಷ್ಟು ಹೇಳಿದರೂ ಕೂಡ ಕಡಿಮೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಪ್ರಾತಸ್ಮರಣೀಯ ಆರಾಧ್ಯ ಗುರುದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಗೈಯುತ್ತಾ ಜಗದಾದಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಕ್ಷೇತ್ರ ಗೋಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯುಗಳ ಪುರಾಣ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ಈ ಪುರಾಣ ಪ್ರವಚನ ಮಾಡ್ತಕ್ಕಂಥ ಶರಣಯ್ಯ ಶಾಸ್ತ್ರಿಗಳವರೇ, ಸಂಗೀತ ಬೆಳಗವಿ ಯಾವತ್ತು ರೂಢಿ ಗ್ರಾಮದ ಸಮಸ್ತ ಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ನಾವೆಲ್ಲ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪುರಾಣ ಪ್ರವಚನ ಹಚ್ಚುವ ಮುಖಾಂತರವಾಗಿ ನಾವೆಲ್ಲ ಒಂದು ಒಳ್ಳೆಯ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಬೇಕಂತ ವಿಶೇಷವಾಗಿ ನಾವೆಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷವೂ ಸಹ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಒಂದು ಪುರಾಣ ಹಚ್ಚುವ ಮುಖಾಂತರ ನಾವೆಲ್ಲ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವೆಲ್ಲ ಬದುಕಿನಲ್ಲಿ ಅನೇಕ ಮಹಾಸಂತ ಶರಣರ ಬದುಕಿನಲ್ಲಿ ಆದರ್ಶಗಳು ನಾವೆಲ್ಲ ಇವತ್ತು ಪುರಾಣ ಮುಖಾಂತರ ನಾವೆಲ್ಲ ತಿಳ್ಕೊಬೇಕಾಗ್ತೇವೆ. ಇವತ್ತು ಗೋಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿ ನೀವೆಲ್ಲ ಭಾಳ ಜನ ಹಿರಿಯರು ನೋಡಿರಿ. ಅವ್ರು ಹ್ಯಾಂಗಿದ್ರೆ ನುಡಿದಂತೆ ನಡೆದು ತೋರಿಸಿದ ಮಹಾಪೂಜ್ಯರು. ಇವತ್ತು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅನೇಕ ಪವಾಡಗಳನ್ನು ಮಾಡಿದಂಥ ಪುಣ್ಯ ಪುರುಷರು. ಅವುಗಳು ಇವತ್ತಿನ ಭಾಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಾವೆಲ್ಲ ಆ ಬದುಕು ಶ್ರೀಮಂತ ಆಗಬೇಕಾದ್ರೆ ಇಂಥ ಪುಣ್ಯ ಪುರುಷರ ಒಂದು ಆದರ್ಶಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಬದುಕು ಶ್ರೀಮಂತ ಆಗಬೇಕಾದರೆ ಇಂಥ ಒಂದು ಮಹಾಂತರ ಸಂತರ ಶರಣರ ಬದುಕುಗಳು ಮನುಷ್ಯನಿಗೆ ಇವತ್ತು ಬೇಕಾಗ್ತದೆ. ಅಂಥ ಪುಣ್ಯ ಪುರುಷರ ಪುರಾಣವನ್ನು ನಾವೆಲ್ಲ ಇವತ್ತು ಭಾಳ ಭಕ್ತಿಯಿಂದ ಈ ವರ್ಷ ವಿಶೇಷವಾಗಿ ಕೇಳ್ತಾ ಇದ್ದೀವಿ. ನಾವೆಲ್ಲ ಪ್ರತಿ ವರ್ಷ ಪುರಾಣ ಹಚ್ಚಿದ್ದೀವಿ. ಭಾಳ ಈ ವರ್ಷ ವಿಶೇಷವಾಗಿ ಪುಂಡಲಿಂಗ ಶಿವಯೋಗಿಗಳ ಒಂದು ಪುರಾಣ ಕೇಳೋದ್ರ ಮುಖಾಂತರ ಎಲ್ಲರ ಬದುಕು ಈ ವರ್ಷ ಶ್ರೀಮಂತ ಆಗಲಿ, ಬದುಕು ಯಾವತ್ತೂ ಆದರ್ಶವಾಗಿ ನಿಮ್ಮ ಬದುಕು ಇರಲಿ ಅಂತ ಹೇಳೋದನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶಿವಂಭಯ. ಸುಂದರವಾದಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂಥ ಎಲ್ಲರಿಗೂ ಗುರುವಿನ ಆಶೀರ್ವಾದ ಇರಲಿ.